ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ನಮ್ದು ಡೇ 2 ಇದೆ. ನಿನ್ನೆ ಎಲ್ಲರೂ ದಾರಿ ಕಾಯ್ದಿದ್ರಿ ಅಂತ ಅನ್ಕೊಂಡಿನಿ, ಹೌದಲ್ಲ? ಹಾ, ನಿನ್ನೆ ಸಂಡೇ ಇತ್ತು. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲರ ಕುಟುಂಬಕ್ಕೆ ಟೈಮ್ ಕೊಡ್ಬೇಕು ಅನ್ನುವಂಥದ್ದು ಒಂದಿಷ್ಟು ಅನಿವಾರ್ಯ ಪರಿಸ್ಥಿತಿ ಬಂದಾಗ ನನ್ಗೆ ನಿನ್ನೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದ್ಸಲ ಕ್ಷಮೆಯನ್ನ ಕೇಳ್ತೀನಿ ಎಲ್ಲರ ಹತ್ರ. ಅದಾದ್ಮೇಲೆ ಇವತ್ತು ನಮ್ದು ಡೇ 2 ಇದೆ. ಇದಕ್ಕೆ ಆಗಮಿಸಿರುವಂತ ಸಂಪೂರ್ಣ 120 ಜನ ಭಕ್ತರಿದ್ದೀರಿ. ಹೆಚ್ಚು ಕಮ್ಮ ನಾವ್ ಗೊತ್ತಲ್ಲ ನಿಮ್ಗೆ, ಶ್ರಾವಣ ಮಾಸದಲ್ಲಿ ಎಲ್ಲಾರು ಭಕ್ತರಾಗ್ಬಿಡ್ತೀವಿ. ಒಂಥರ ಇಮೋಷನಲಿ ಭಕ್ತಿ ಭಾವ ಇರುತ್ತೆ ನೋಡ್ರಿ, ಅದು ನಮ್ಮ ಹತ್ರ ಬರುತ್ತೆ. ಜ್ಯೋತಿ ಮ್ಯಾಮ್, ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ. ವಿಡಿಯೋ ಆಡಿಯೋ ನಾವೇನು ಮಾಡೋದಿಲ್ಲ, ಓನ್ಲಿ ಆಡಿಯೋ ಮಾತ್ರ ಮ್ಯೂಟ್ ಮಾಡ್ತೇವೆ, ವಿಡಿಯೋಕ್ಕೆ ಏನು ಮಾಡೋದಿಲ್ಲ. ಬೇಕಾದ್ರೆ ನಾವೇ ಇನ್ನ ವಿಡಿಯೋ ಆನ್ ಮಾಡ್ರಿ ಅಂತ ಹೇಳ್ತಿರ್ತೀವಿ. ಹಾಗಾಗಿ ಒಂದ್ಸಲ ಲೆಫ್ಟ್ ಆಗಿ ಮತ್ತೆ ನೀವು ಜಾಯಿನ್ ಆಗಿದ್ರೆ ನಿಮ್ಗೆ ಅದು ಸಹಜವಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮ ಎಲ್ಲಾ ಟ್ರೈನರ್ಸ್ಗೆ ನಾನು ಮೊಟ್ಟ ಮೊದಲ ಶರಣಾರ್ಥಿಯನ್ನ ಹೇಳ್ತೀನಿ. ಹಾಗೆ ನಮ್ಮ 90 ಡೇಸ್ ನಲ್ಲಿ 2 ಬ್ಯಾಚ್ ಗಳಲ್ಲಿ ಇರುವಂತ 90 ಡೇಸ್ ಅವ್ರು ಇದ್ದಾರೆ, ಅವರೆಲ್ಲರಿಗೂ ಸಮೇತ ನಾನು ಹಾರ್ದಿಕ ಸ್ವಾಗತ ಮಾಡ್ತೀನಿ. ಜೊತೆಗೆ ನಮ್ಮ ಹಳೆ ಟ್ರೈನರ್ ಆಗಸ್ಟ್ ಬ್ಯಾಚ್ ಟ್ರೈನರ್ ಸಮೇತ ಈ ಸಲ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಶರಣಾರ್ಥಿ. ಆ ಜೊತೆಗೆ ಈಗ ರೀಸೆಂಟ್ಲಿ ಇರುವಂತ ಟ್ರೈನರ್ಸ್ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದ್ಸಲ ನಾನು ಶರಣಾರ್ಥಿಯನ್ನ ಹೇಳ್ತಾ, ನಾವು ಮೊನ್ನೆ ದಿವಸ ಹೇಳಿರುವಂತ ರೇಖಿದೆಲ್ಲಾ ಮಾಹಿತಿ ನಿಮ್ಗೆ ನೆನಪಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ನೆನಪಿದೆಯಲ್ಲ? ಹಾ, ಇದು ಇಂಡಿಯಾದೊಳಗೆ ಯಾವ ರೀತಿ ಇದು ಕನೆಕ್ಟ್ ಆಯ್ತು, ಎಲ್ಲೆಲ್ಲಿಂದ ಯಾವ ಅಧ್ಯಯನಗಳಿಂದ ಇದು ಹೊರಗ್ ಬಂತು, ವೇದಗಳಲ್ಲಿ ಏನಿತ್ತು, ಉಪನಿಷತ್ತುಗಳಲ್ಲಿ ಏನಿತ್ತು, ಇದೆಲ್ಲಾ ಮಾಹಿತಿಯನ್ನ ನಾನು ಮೊನ್ನೆ ದಿವಸ ಬಹಳ ಅದ್ಭುತವಾಗಿ ನಿಮ್ಗೆ ಮನ ಮುಟ್ಟುವಂತೆ ಸತ್ಯ ದರ್ಶನವನ್ನ ಮಾಡೀನಿ ಅಂತ ನಾನ್ ನಂಬ್ಕೊಂಡಿನಿ. ನಿಮ್ಗೂ ಅದು ಆಗಿದೆ ಅಂದ್ರೆ ಸ್ವಲ್ಪ ಈ ರೀತಿ ಮಾಡ್ರಿ. ಎಸ್ ಮ್ಯಾಮ್, ಗೊತ್ತಾಗಿದೆ, ನಮ್ಗೆ ಗೊತ್ತಿರ್ಲಿಲ್ಲ, ಬಟ್ ಗೊತ್ತಾಯ್ತು. ಸೊ ಇವತ್ತು ಒಂದಿಷ್ಟು ನೋಟ್ ಮಾಡ್ತಾ ಹೋಗ್ರಿ. ಕೆಲವೊಂದು ಎಕ್ಸಾಂಪಲ್ ಗಳನ್ನ ಹೇಳ್ತೀನಿ, ನಮ್ ದೇಶದಲ್ಲಿ ಇದು ಯಾವ ರೀತಿ ಬಳಕೆಗೆ ಬಂತು ರೇಖಿ ಅಂತೇಳಿ. ನಿಮ್ಗೆ ಗೊತ್ತಿರ್ಬೋದು, ಯೇಸು ಕ್ರಿಸ್ತರು ಕೇವಲ ತಲೆ ಮೇಲಿನ ಕೈ ಇಟ್ರು ಸಮೇತ ಆ ರೋಗಿಗಳಿಗೆ ಆರಾಮಾಗ್ತಿತ್ತು ಅಂತ ಕೇಳಿದ್ರಲ್ಲ. ಕುಷ್ಠ ರೋಗಿಗಳಿಗೆ ಅವ್ರು ಸುಮ್ನೆ ಹೋಗಿ ಸುಮ್ನೆ ಜಸ್ಟ್ ಅವ್ರು ಸ್ಪರ್ಶ ಮಾಡಿದ್ರು, ಆ ಕುಷ್ಠ ರೋಗ ನಿವಾರಣೆ ಆಗಿತ್ತು ಅನ್ನುವಂತ ಉದಾಹರಣೆ ಸಾಕಷ್ಟು ಸಲ ನೀವು ಬೈಬಲ್ ನಲ್ಲೂ ನೋಡ್ಬೋದು, ಮತ್ ಕೆಲವ್ರು ಬಾಯಿಂದನೂ ಹೇಳ್ತಾರ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಅವರು ಸಮೇತ ರೇಖಿಯ ಎನರ್ಜಿಯನ್ನ ಅವ್ರ ಒಳಗೆ ಫ್ಲೋ ಆಗೋದು ಅವ್ರಿಗೆ ಗೊತ್ತಿತ್ತು ಅನ್ನುವಂಥದ್ದು ಒಂದು ನೋಡೋಣ. ಅದಾದ್ಮೇಲೆ ರೇಖಿಯನ್ನ ಜಾಸ್ತಿ ಅಂದ್ರೆ ಇವತ್ತಿಗೂ ಸಮೇತ ನಾವು ಚೈನಾ ಮತ್ತೆ ಜಪಾನ್ ದೇಶಕ್ಕೆ ಹೋದಾಗ ಅಲ್ಲಿ ರೇಖಿ ಜಾಸ್ತಿ ಬಳಸ್ತಾರಂದ್ರ ಬೌದ್ಧಿಸ್ಟರು ಅಂದ್ರೆ ಗೌತಮ್ ಬುದ್ಧರಿಂದನೂ ಸಮೇತ ಇದು ಬಳಕೆಗೆ ಬಂತು ಅನ್ನುವಂಥದ್ದಿದೆ. ಅದಾದ್ಮೇಲೆ ನಮ್ಮ ಋಷಿ ಮುನಿಗಳು ಸಮೇತ ಆಶೀರ್ವಾದದ ಮೂಲಕ ಅಂದ್ರೆ ತಲೆಯ ಮೇಲೆ ಕೈ ಇಟ್ಟು ಹೀಲಿಂಗ್ ಮಾಡಿ ಸಾಕಷ್ಟು ರೋಗಿಗಳಿಗೂ ಸಮೇತ ಅವ್ರು ಪರಿಹಾರವನ್ನ ನೀಡಿರುವಂತದ್ದನ್ನ ನೀವು ನೋಡ್ತಾ ಇರ್ತೀರಿ. ಸೊ ಹಾಗಾಗಿ ಇದು ನಮ್ಮ ದೇಶದಿಂದ ಬಂದಿರುವಂತದ್ದು ಅನ್ನುವಂಥದ್ದು ಮೊದಲು ನೀವು ಕನ್ಫರ್ಮ್ ಮಾಡ್ಕೋರಿ ಮೈಂಡ್ ಅಲ್ಲಿ. ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಎನರ್ಜಿ ಅಂದ್ರೆ ಶಕ್ತಿಯ ಹರಿಯುವಿಕೆ ಇದೆ ನೋಡ್ರಿ, 4 ಪ್ರಕಾರದಲ್ಲಿ ಇರುತ್ತೆ. ಎನರ್ಜಿ ಫ್ಲೋ ಆಗೋದಂತೀವಿ ನೋಡ್ರಿ, ಎನರ್ಜಿ ಹರಿಯೋದು 4 ರೀತಿಯಿಂದ ಎನರ್ಜಿಯನ್ನ ಹರಿಯೋದನ್ನ ನೋಡ್ತೀವಿ. ಮೊದಲನೇದ್ ಬರುತ್ತೆ ಸ್ಪೀಕ್ ಅಂದ್ರೆ ಮಾತನಾಡುವುದರ ಮೂಲಕ ನಾವು ನಮ್ಮ ಶಕ್ತಿಯನ್ನ ಎದುರಿನವ್ರಿಗೆ ಕೊಡ್ತಾ ಇರ್ತೀವಿ, ಅಥವಾ ಎದುರಿನವರ ಶಕ್ತಿಯನ್ನ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ. ಮೊದಲನೇ ಮಾಧ್ಯಮ ಮಾತು, ನುಡಿ ಅಂತೀವಿ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಂದ್ರೆ ಇದು ನಾಲಿಗೆಯಿಂದ ನಡೆಯುವಂತ ಪದಗಳೇನಿವೆ ನೋಡ್ರಿ, ಮಾತಿನಿಂದ ಏನಾಗುತ್ತೆ ಅಂದ್ರ ಶಕ್ತಿ ಫ್ಲೋ ಆಗ್ತಾ ಇರುತ್ತೆ, ಎನರ್ಜಿ. ಅದೇ ಕಾರಣಕ್ಕೆ ನಮ್ ಜೊತೆಗೆ ಯಾರಾದ್ರೂ ಒಳ್ಳೆ ಮಾತಾಡಿದ್ರೆ ನಮ್ಗೆ ಹೆಂಗ್ ಅನಿಸ್ತದ? ಚಂದ ಅನಿಸ್ತದಲ್ಲ, ಖುಷಿ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಒಳ್ಳೆ ಮಾತಾಡಿದಾಗ ನಮ್ಮ ಹತ್ರ ಒಳ್ಳೆ ಎನರ್ಜಿ ಕನೆಕ್ಟ್ ಆಗುತ್ತೆ, ಒಂದ್ ವೇಳೆ ವಿರುದ್ಧ ಮಾತಾಡಿದಾಗ ವಿರುದ್ಧ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಮೊಟ್ಟ ಮೊದಲು ಶಕ್ತಿ ಹರಿಯುವಿಕೆ ಇದೆ ನೋಡ್ರಿ, ಅದು ಮಾತಿನ ಮೂಲಕ ಶುರು ಆಗುತ್ತೆ. ಅದಕ್ಕೆ ಮಾತೇ ಮಂತ್ರ ಅಂತಾರೆ. ಮಾತಂದ್ರೆ ಏನು ಅಂದ್ರೆ ಮಂತ್ರ. ಹಾಗಾಗಿ ರೇಖಿಯಲ್ಲಿ ಮಾತಿಗೆ ಬಹಳಷ್ಟು ಬೆಲೆ ಇದೆ. ಕೆಲವೊಂದು ಮಾತುಗಳನ್ನ ಇವತ್ತು ನಿಮ್ಗೆ ನಾನ್ ಹೇಳ್ತೀನಿ. ಹಾ, ಎಸ್, ನೀವು ಅಟೆಂಡ್ ಆಗಿಲ್ಲ ಅಂದ್ರೆ ನಿಮ್ಗೆ ಗ್ರೂಪ್ ನಲ್ಲಿ ಮೊದ್ಲಿಂದ ಒಂದು ಲಿಂಕ್ ಕಳ್ಸಿದ್ದಿದೆ ಸರ್, ಅದನ್ನ ನೀವು ದಯವಿಟ್ಟು ನೋಡ್ಕೋರಿ ಒಂದ್ಸಲ. ಅಂದ್ರೆ ನಿಮ್ಗೆ ಫಸ್ಟ್ ಡೇ ಗೊತ್ತಾಗುತ್ತೆ. ಈ ಸೆಷನ್ ಮುಗಿದ್ಮೇಲೆ ಅದನ್ನ ಮಾಡ್ರಿ, ಓಕೆನಾ? ಸೊ ಮೊದಲನೇದು ಯಾವ್ದು ಬರುತ್ತೆ? ಮಾತುಗಳು. ಈಗ ಬರ್ಕೋರಿ, ಮಂತ್ರ ಅಂದ್ರೆ ಏನು ಅಂತ. ಮಂತ್ರಗಳು, ಮಂತ್ರ ಅಂತ ಹೇಳ್ತಿರ್ತೀವಲ್ಲ, ಹಾ, ಮಂತ್ರ ಅಂದ್ರೆ ಏನು ಅಂದ್ರ ಮನನ ಮಾಡೋದೇ ಮಂತ್ರ. ಅಂದ್ರೆ ಯಾವುದನ್ನ ನಾವು ಮತ್ತೆ ರಿಪೀಟ್ ಮಾಡ್ತಿರ್ತೀವಿ ನೋಡ್ರಿ, ಅವು ಏನಾಗುತ್ತೆ ಅಂದ್ರೆ ಮಂತ್ರಗಳಾಗುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಈಗ ಶ್ರಾವಣ ಮಾಸ ಇದೆ, ಹೆಚ್ಚು ಕಮ್ಮಿ ಎಲ್ಲರೂ ಓಂ ನಮ ಶಿವಾಯ ಅಂತ ಹೇಳ್ತೀವಿ. ಈ ಓಂ ನಮ ಶಿವಾಯ ಅನ್ನುವಂಥದ್ದು ಏನಾಯ್ತು? ಮಂತ್ರ ಆಯ್ತು. ಯಾವ ರೀತಿ ಮಂತ್ರ ಆಯ್ತು ಅಂದ್ರೆ ಅದನ್ನ ಮತ್ತೆ ಹೇಳ್ತೀವಿ 108 ಸಲನೋ 21 ಸಲನೋ 5 ಸಲನೋ.
ಪುನಃ 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 ಯಾವ ಶಬ್ದವನ್ನ ಪುನರುಚ್ಚಾರಣೆಯನ್ನ ಮಾಡ್ತೀವಿ ನೋಡ್ರಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಶಕ್ತಿ ಏನಾಗುತ್ತೆ ಅಂದ್ರೆ ಹುಟ್ಟಿಕೊಳ್ಳುತ್ತೆ, ಉತ್ಪತ್ತಿ ಆಗುತ್ತೆ, ಉದ್ಭವ ಆಗುತ್ತೆ ಶಕ್ತಿ ಮಾತಿನ ಮೂಲಕ. ಮಾತು ಮಂತ್ರಗಳಾದಾಗ ಏನಾಗುತ್ತೆ ಅಂದ್ರೆ ಶಕ್ತಿ ಹರಿಯುವಿಕೆ ಸಾಧ್ಯ ಆಗುತ್ತೆ, ಒಂದನೇದು. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ, ವಿಚಾರಗಳ ಮೂಲಕ ಶಕ್ತಿ ಹರಿಯುವಿಕೆ, ಥಿಂಕಿಂಗ್ ಕೆಪಾಸಿಟಿ. ಹಾಗಾಗಿ ರೇಖಿಯಲ್ಲಿ ನಾನು ಇಲ್ಲಿ ಕುಂತು ಅವ್ರ ಬಗ್ಗೆ ವಿಚಾರ ಮಾಡಿದ್ರು ಸಮೇತ ಅಲ್ಲಿ ಅವರಿಗೆ ಆನ್ಸರ್ ಕೊಡ್ಬೋದು ನಾವು. ಅದಕ್ಕೆ ಟೆಲಿಪ್ಯಾಥಿ ಅಂತಾರೆ, ಗೊತ್ತಲ್ಲ ನಿಮ್ಗೆ? ಟೆಲಿಪ್ಯಾಥಿ ಯಾರ್ಯಾರು ಮಾಡಿರಿ? ಸಣ್ಣಾಗಿದ್ದಾಗ ನೆನ್ಪಿದನ? ಇದು ಬೆಂಕಿ ಪೊಟ್ನ ಇರ್ತಿತ್ ನೋಡ್ರಿ, ನಾವು ಖಡೆಬಿ ಅಂತೇವ್ ಬೀದರ್ ಕಡಿ. ಬೆಂಕಿ ಪೊಟ್ನಕ್ಕ ದಾರ ಕಟ್ತಿದೇವ್ ನೋಡ್ರಿ. ದಾರ ಕಟ್ ದೂರ್ ನಿಂತು ಇಲ್ಲಿಂದ ಹಲೋ ಮಾಡಿದ್ರ ಅಲ್ಲಿ ದಾರದೊಳಗಿಂದ ಹಲೋ ಕೇಳಿಸ್ತಿತ್, ನೆನ್ಪದ ನಿಮ್ಗೆ? ನಾನಂತೂ ಮಾಡಿನ. ಸೊ ಹಾಗಾಗಿ ಯಾವ ರೀತಿ ಸಣ್ಣವರಿದ್ದಾಗ ಬೆಂಕಿ ಪೊಟ್ನ ತಗೊಂಡು ನಾವು ಹಲೋ ಟೆಲಿಫೋನ್ ಮಾಡಿ ಆಟ ಆಡ್ತಿದ್ವಿ ನೋಡ್ರಿ, ಸೇಮ್ ಅದೇ ರೀತಿ ಮೈಂಡ್ ಟು ಮೈಂಡ್ ಕನೆಕ್ಷನ್ ಇರುತ್ತೆ, ಎನರ್ಜಿ ಫ್ಲೋ ಆಗುತ್ತೆ. ಯಾವುದ್ರ ಮೂಲಕ ಅಂದ್ರ ಥಿಂಕಿಂಗ್, ವಿಚಾರ ಮಾಡುವುದರ ಮೂಲಕ. ಇದೇ ಕಾರಣಕ್ಕೆ ಕೆಲವರನ್ನ ವಿಚಾರ ಮಾಡಿದ್ರು ಸಾಕು ಬಹಳ ಖುಷಿ ಆಗುತ್ತೆ, ಕೆಲವರ ಬಗ್ಗೆ ವಿಚಾರ ಮಾಡಿದ್ರು ಸಿಟ್ಟು ಬರುತ್ತೆ ಭಯಂಕರ. ಯಾರ್ಯಾರಿಗಿದೆ ಹೇಳ್ರಿ ನನ್ಗಂಗ? ಕೆಲವರನ್ನ ನೋಡಿದ್ರ ತಕ್ಷಣಕ್ಕೆ ಏನಾಗುತ್ತೆ ಅಂದ್ರೆ ಸಿಟ್ಟು ಬರುತ್ತೆ, ತಕ್ಷಣಕ್ಕೆ. ಕೆಲವರನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ರೀಸನ್ ಏನು ಅಂದ್ರ ಅವರ ವಿಚಾರಧಾರೆಗಳಿವೆ ನೋಡ್ರಿ, ಅವು ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಆ ಎನರ್ಜಿ ನಮ್ಗೆ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ಹಾಗಾಗಿ ಶಕ್ತಿ ಹರಿಯುವಿಕೆ ಎರಡನೇದ್ ಬರುತ್ತೆ ವಿಚಾರಗಳ ಮೂಲಕ. ಹಾಗಾಗಿ ರೇಖಿಯಲ್ಲಿ ಮಾತುಗಳು ಬರುತ್ತೆ, ಮಂತ್ರಗಳು ಬರುತ್ತೆ, ಮತ್ತೆ ವಿಚಾರಗಳು ಸಮೇತ ಬರುತ್ತೆ. ಥಿಂಕ್ ಮಾಡಿದ್ರೆ ಈಗ ಏನ್ ಥಿಂಕ್ ಮಾಡ್ತೀವಿ ರೇಖಿಯಲ್ಲಿ ಅಂದ್ರ ಒಳ್ಳೆಯದನ್ನೇ ಥಿಂಕ್ ಮಾಡ್ತೀವಿ. ಏನ್ ಮಾಡ್ತೀವಿ? ಥಿಂಕ್ ಮಾಡೋದು, ವಿಚಾರ ಮಾಡೋದು. ರೇಖಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಳ್ಳೇದ್ ವಿಚಾರ ಮಾಡ್ತಿರ್ತೀವಿ, ಯಾರ್ದೋ ಒಳ್ಳೇದಾಗೋದಿದೆ ಅಥವಾ ನನಗೆ ನನ್ನ ಪ್ರತಿ ನಾನೇ ಒಳ್ಳೆ ವಿಚಾರ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ರೇಖಿಯಲ್ಲಿ ಮಾತ್ರ ಸಾಧ್ಯ ಇದೆ. ಇದು ಒಂದು ಹಂತ. ಅದಾದ್ಮೇಲೆ ಬರುತ್ತೆ ನೋಡುವುದರಿಂದ ಶಕ್ತಿ ಹರಿಯುವಿಕೆ, ಕಣ್ಣಿನ ಮೂಲಕ. ಈಗ ಸರಿಯಾಗಿ ಬರ್ಕೋರಿ, ನಾವು ಬರೀ ನೋಡೋದ್ರಿಂದನೇ 80% ಎನರ್ಜಿ ಫ್ಲೋ ಆಗುತ್ತೆ. 80% ಶಕ್ತಿಯ ಹರಿಯುವಿಕೆ ಇದೆ ನೋಡ್ರಿ, ಅದು ನೋಡೋದ್ರ ಮೂಲಕ ಇದೆ. ಅದಕ್ಕೆ ಬಹಳ ಸಲ ಗುರುಗಳನ್ನ ದೃಷ್ಟಿ ತಗೋರಿ ಅಂತ ಹೇಳೋದು, ಒಳ್ಳೆಯವ್ರ ಹತ್ರ ಕೂಡ್ರಿ ಅಂತ ಹೇಳೋದು. ಅಂದ್ರೆ ಅವ್ರ ದೃಷ್ಟಿ ಇದೆ ನೋಡ್ರಿ, ಅದು ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಕಣ್ಣಿನ ಮೂಲಕ ದೃಷ್ಟಿ, ಅದಕ್ಕೆ ದೃಷ್ಟಿ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ನೋಡುವುದರ ಮೂಲಕನೂ ಸಮೇತ ನಮ್ಮ ಜೊತೆಗೆ ಶಕ್ತಿ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಮಾಡುವುದರ ಮೂಲಕ. ನಾವು ಕೈಯಿಂದ ಯಾವ ಕೆಲಸವನ್ನ ಮಾಡ್ತೀವಿ ನೋಡ್ರಿ, ಅಲ್ಲೂ ಸಮೇತ ಶಕ್ತಿ ಉದ್ಭವ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಈ ಕೈಲಿಂದ ಏನ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕಂತ ಹೇಳ್ತಾರೆ, ಕೇಳಿದ್ರಲ್ಲ? ಯಾರು ಏನಾದ್ರೂ ಮಾಡ್ಲಿ, ಆದ್ರೆ ನಮ್ ಕೈಲಿಂದ ಏನ್ ಮಾಡೋಣ? ಒಳ್ಳೆಯದನ್ನೇ ಮಾಡೋಣ. ಹಾಗಾಗಿ ನಾವು ಮಾಡುವ ಕಾರ್ಯಗಳು ಒಳ್ಳೆಯದ್ದಾಗಿದ್ರೆ ಒಳ್ಳೆ ಎನರ್ಜಿ ಬರುತ್ತೆ, ಅದ್ರ ವಿರುದ್ಧ ಇದ್ರೆ ಅದ್ರ ವಿರುದ್ಧ ಎನರ್ಜಿ ಏನಾಗುತ್ತೆ ಅಂದ್ರೆ ಹುಟ್ಟಾಗುತ್ತೆ. ಸೊ ಹಾಗಾಗಿ ರೇಖೆಯೊಳಗೆ ಏನಾಗುತ್ತೆ ಅಂದ್ರೆ ಈ ಎಲ್ಲವುಗಳ ಮೂಲಕ ಶಕ್ತಿ ನಾವೇನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ, ಆಕ್ಟಿವ್ ಮಾಡ್ತೀವಿ. ಬರ್ಕೋರಿ, ಎಲ್ಲವುಗಳ ಮೂಲಕ ಶಕ್ತಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಮಾಡ್ತೀವಿ, ಜೋಡಿಸ್ಕೊಳ್ತೀವಿ, ಆಕ್ಟಿವ್ ಮಾಡ್ತೀವಿ, ಅದು ಚಟುವಟಿಕೆದೊಳಗೆ ಬರಂಗ್ ಮಾಡ್ತೀವಿ. ಅದಾದ್ಮೇಲೆ ಕ್ರಿಯೇಟ್ ಮಾಡ್ತೀವಿ, ಹೊಸದನ್ನ ನನಗೆ ಬೇಕಾಗುವ ರೀತಿಯಲ್ಲಿ ರೇಖೆಯಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡ್ಬೋದು. ನಾವು ಒಬ್ಬ ಕ್ರಿಯೇಟರ್ ಆಗಿಯೂ ಸಮೇತ ರೇಖೆಯಲ್ಲಿ ವರ್ಕ್ ಮಾಡ್ಬೋದು. ಎಸ್, ಹಾಗಾಗಿ ರೇಖೆಯಲ್ಲಿ ಕಲಿಯೋದಕ್ಕೆ 4 ಹಂತಗಳು ಇರುತ್ತೆ. ಮೇನ್ ಬರ್ಕೋರಿ, ರೇಖೆಯಲ್ಲಿ 4 ಹಂತಗಳು ಬರುತ್ತೆ. ರೇಖಿ 1 ಅಂತ ಬರುತ್ತೆ, ಬರ್ಕೋರಿ. ಈಗ ನೀವು ಕಲಿತಾ ಇರೋದು ರೇಖಿ 1. ಇದು ರೇಖಿ 1 ಅಲ್ಲಿ ಏನ್ ಬರುತ್ತೆ ಅಂದ್ರೆ ಬೇಸಿಕ್ ಬರುತ್ತೆ, ಬರ್ಕೋರಿ. ರೇಖಿ 1 ಅಂತ ಬರ್ದು ರೇಖಿ 1 ನಲ್ಲಿ ಬೇಸಿಕ್ ಬರುತ್ತೆ. ಬೇಸಿಕ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಅದ್ರ ಇತಿಹಾಸ, ರೇಖೆ ಅಂದ್ರೆ ಏನು, ರೇಖೆಯ ಶಕ್ತಿ ಎಷ್ಟಿರುತ್ತೆ, ಅದಾದ್ಮೇಲೆ ಚಕ್ರಗಳು, ಎನರ್ಜಿ, ಔರ, ಇದೆಲ್ಲ ರೇಖಿ ಬೇಸಿಕ್ ನಲ್ಲಿ ಬರುತ್ತೆ. 1ನೇ ಸ್ಟೆಪ್ ಇದು, ಫಸ್ಟ್ ಸ್ಟೆಪ್. ಅದಾದ್ಮೇಲೆ ರೇಖಿ 2 ಬರುತ್ತೆ, ರೇಖಿ ಲೆವೆಲ್ 2 ಅಂತ ಇರುತ್ತೆ, 2ನೇ ಹಂತ ಬರುತ್ತೆ. ಇಲ್ಲಿ ನಿಮ್ಗೆ ಸಿಂಬಲ್ಸ್ ಗಳು ಬರುತ್ತೆ, ಮತ್ತೆ ಸಾಕಷ್ಟು ಆಕ್ಟಿವಿಟಿ ಬರುತ್ತೆ. ನಿಮ್ಮ ಔರ ಕನೆಕ್ಟ್ ಆಗೋದು, ಔರ ಆಕ್ಟಿವ್ ಮಾಡೋದು, ಔರ ಡಿಲೀಟ್ ಮಾಡೋದು, ಇದೆಲ್ಲಾನು ಕೆಲಸ ಆಗುತ್ತೆ. ಇದು ಮಾಟ ಮಂತ್ರ ಅವೆಲ್ಲ ಏನ್ ಬರುತ್ತೆ ನೋಡ್ರಿ, ಅದು ರೇಖಿ 2 ನಲ್ಲಿ ಬರುತ್ತೆ. ಅದು 2ನೇ ಹಂತ ರೇಖಿ 2 ನಲ್ಲಿ. ಅದಾದ್ಮೇಲೆ ರೇಖಿ 3 ಬಂದಾಗ ನಮ್ಮ ಮಾಸ್ಟರ್ ಕೋರ್ಸ್ ಶುರು ಆಗುತ್ತೆ. ರೇಖಿ 3 ಬಂದಾಗ ನೀವು ಅದರ್ ಸೀಲಿಂಗ್ ಅನ್ನ ಮಾಡ್ಬೋದು, ಅಂದ್ರೆ ಇನ್ನೊಬ್ಬರಿಗೆ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು ನಿಮ್ಮ ಥ್ರೋ. ಮತ್ತೆ ಅದ್ರಲ್ಲಿ ಡಿಸ್ಟನ್ಸ್ ಸೀಲಿಂಗ್ ಮಾಡ್ಬೋದು, ಅಂದ್ರೆ ನೀವ್ ಇಲ್ಲಿದ್ದೀರಿ,
ಅಮೆರಿಕಾದೊಳಗೆ ಒಬ್ರು ಪೇಷಂಟ್ ಇದ್ದಾರಂದ್ರೆ ನೀವು ಇಲ್ಲೇ ಕುಂತವ್ರಿಗೆ ರೇಖೆಯನ್ನ ಕೊಡ್ಬೋದು. ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಿಮಗೆ ವಿಶ್ವವಿದ್ಯಾಲಯಗಳದು ಎಲ್ಲಾದ್ರದ್ದು ಉದಾಹರಣೆಯನ್ನ ಮೊನ್ನೆ ನಾನು ಕೊಟ್ಟಿದ್ದೆ, ನೆನ್ಪದಲ್ಲ ನಿಮ್ಗೆ? ಎಷ್ಟೋ ಹಾಸ್ಪಿಟಲ್ದಲ್ಲೆಲ್ಲ ರೇಖಿ ಮಾಸ್ಟರ್ಸ್ ಗಳನ್ನ ಇಟ್ಕೊಂಡಾರಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಾವು ಡಿಸ್ಟನ್ಸ್, ನಾವು ಬಾಡಿ ಇಲ್ಲೇ ಇರ್ಬೋದು, ನಮ್ಮ ಒಳಗೆ ಪಂಚಕೋಶಗಳಿವೆ. ಪಂಚಕೋಶಗಳ ಥ್ರೋ ನಾವೇನ್ ಮಾಡ್ತೀವಿ ಅಂದ್ರ ರೇಖಿಯನ್ನ ಆ ಕಡೆಗೆ ಕಳಿಸ್ತೀವಿ. ಅದು ಸಿಸ್ಟಮ್ ಇದೆ ಮತ್ತೆ ಸೈಂಟಿಫಿಕ್ ಇದೆ. ಇದು ರೇಖಿ 3 ನಲ್ಲಿ ಬರುತ್ತೆ, ಡಿಸ್ಟನ್ಸ್ ಹೀಲಿಂಗ್ ಅಂತೇಳಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಮಾಸ್ಟರ್ ಕೋರ್ಸ್ ಅಂತೇಳಿ ರೇಖಿ 4, ರೇಖಿ ಲೆವೆಲ್ 4 ಅಂತಿದೆ. ಈ ಲೆವೆಲ್ 4 ನಲ್ಲಿ ಏನ್ ಮಾಡ್ತೀರಿ ಅಂದ್ರ, ನೀವು ಒಬ್ಬ ರೇಖಿ ಮಾಸ್ಟರ್ ಆಗಿ, ಅಂದ್ರ ರೇಖಿಯನ್ನ ಈಗ ನಾನ್ ಯಾವ ರೀತಿ ಎಲ್ಲರಿಗೂ ಕಲಿಸ್ತಾ ಇದ್ದೀನಿ ನೋಡ್ರಿ, ಇದನ್ನ ನೀವು ಕಲ್ತ್ರ ನೀವು ಸಮೇತ ಎಲ್ಲರಿಗೂ ರೇಖಿಯನ್ನ ಕಲಿಸುವಂತೆ ಆಗ್ಬಹುದು. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ 4 ಸ್ಟೆಪ್ಸ್ ಗಳು ರೇಖಿಯಲ್ಲಿ ಬರುತ್ತೆ. ಹಾಗಾಗಿ ನಾವೀಗ ಎದ್ರಲ್ಲಿ ಎಂಟ್ರಿ ಆಗಿವಿ ಅಂದ್ರೆ ಬೇಸಿಕ್ ನಲ್ಲಿ ಇದ್ದೀವಿ. ಬೇಸಿಕ್ ಕೋರ್ಸ್ ನಮ್ದು ನಡೀತಾ ಇದೆ. ಎಸ್. ಅದಾದ್ಮೇಲೆ ರೇಖಿಯಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಎಲ್ಲರಿಗೂ ಸಮೇತ ಹೀಲಿಂಗ್ ಮಾಡ್ಬೋದು. ರೇಖಿ 3 ಮತ್ತೆ 4 ನಲ್ಲಿ ಅದು ಬರುತ್ತೆ. ಇಷ್ಟೆಲ್ಲರಿಗೂ ತಿಳಿತಾ? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ಬರ್ಕೋರಿ ಇಂಪಾರ್ಟೆಂಟ್ ಇರುವಂತದ್ದು. ಈ ಹಿಂದೆ ಏನಾಗ್ತಿತ್ತಂದ್ರ, ರೇಖಿ ಪುರಾತನ ಕಾಲದ ರೇಖಿ ಅಥವಾ ಒಂದು 10 ವರ್ಷದ ಹಿಂದೆ ಹೋದ್ರ ರೇಖಿ ಇವತ್ತು ಅಪ್ಡೇಟ್ ಮತ್ತೆ ಅಪ್ಗ್ರೇಡ್ ಆಗಿದೆ. ಅದು ನೆನ್ಪಿಡ್ರಿ, ಹಿಂದಿನ ರೇಖಿನೇ ಬೇರೆ ಇತ್ತು, ಈಗಿರುವಂತದ್ದು ಬೇರೆ. ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗಿದೆ. ಗೊತ್ತಿಲ್ಲ ನಿಮ್ಗೆ ಎಲ್ಲರಿಗೂ ಅಂತ ಅನ್ಕೊಂಡಿನಿ. ಹಿಂದೆ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಋಷಿ ಮುನಿಗಳು 12 ವರ್ಷ ತಪಸ್ ಮಾಡ್ತಿರ್, ಗೊತ್ತಲ್ಲ ನಿಮ್ಗೆ? ಯಾರ್ಯಾರಿಗೆ ಗೊತ್ತಿದೆ? ಒಂದು ಇಚ್ಛೆ ಸಲುವಾಗಿ 12 ವರ್ಷ ಕೆಲಸ ಅವಾಗ ತಪಸ್ ಮಾಡ್ತಿರು. 12 ವರ್ಷ ಆದ ನಂತರ ಈ ಇಚ್ಛೆಗಳು ಪೂರ್ತಿ ಆಗ್ತಿವ್. ಇವತ್ 12 ವರ್ಷ ಮಾಡಕ್ ಬೇಕಾಗಿಲ್ಲ, 21 ದಿನಕ್ಕೆ ಬಂದಿವ್ ನಾವು. ನಿಮ್ದು ಯಾವ್ದೇ ಒಂದ್ ಇಚ್ಛೆ ಇದೆ 21 ದಿನ ಮಾಡ್ರಿ, ನೀವು 22ನೇ ದಿನ ನೀವು ಸಕ್ಸಸ್ ಆಗಿರ್ತೀರಿ. ಅಂದ್ರೆ ಏನಾಗಿದೆ? ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಆಗಿದೆ. ಮತ್ತೆ ಎನರ್ಜಿ ಜಾಸ್ತಿ ವರ್ಕ್ ಮಾಡ್ತಾ ಇದೆ. ನೆನ್ಪಿಡ್ರಿ, ಇಲ್ಲಿ 2 ಎನರ್ಜಿಗಳು ವರ್ಕ್ ಮಾಡ್ತಾ ಇವೆ. ನೆಗೆಟಿವ್ ಎನರ್ಜಿನೂ ಮಾಡುತ್ತೆ ಮತ್ತೆ ಪಾಸಿಟಿವ್ನು ಮಾಡುತ್ತೆ. ಹಾಗಾಗಿ ನೀವು ಪಾಸಿಟಿವ್ ಇದ್ದವ್ರಿಗೆ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ, ನೆಗೆಟಿವ್ ಇದ್ದವರಿಗೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈಗ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಏನ್ ಸಾಧನೆ ಇದೆ ನೋಡ್ರಿ, ಅದನ್ನ ನಾವು ಮಾಡ್ಬೋದು. ಸೊ ಹಾಗಾಗಿ ಮೊದಲ 24 ಪಾಯಿಂಟ್ ಮೇಲೆ ರೇಖಿ ಹೀಲಿಂಗ್ ನಡೀತಿತ್ತು. ಬರ್ಕೋರಿ, 24 ಪಾಯಿಂಟ್ಸ್ ಗಳು ಒಂದೊಂದಕ್ಕೆ ಮಿನಿಮಮ್ 3 ನಿಮಿಷ ಹೀಲಿಂಗ್ ಮಾಡ್ಬೇಕಾಗ್ತಿತ್ತು ಅವಾಗ. ಈಗಿಂದಿಲ್ಲ, 10 ವರ್ಷದ ಹಿಂದೆ. ಸೊ ಟೋಟಲ್ ನಾವು ಮಿನಿಮಮ್ ಏನಿಲ್ಲ ಅಂದ್ರೆ 72 ಮಿನಿಟ್ಸ್ ನಮ್ಗೆ ರೇಖಿ ಮುಗಿಯೋತಕ್ಕೆ ತಗೋತೀವಿ. 72 ಅಂದ್ರೆ ಹೆಚ್ಚು ಕಮ್ಮ 1.5 ತಾಸು ಕುಂತು ಓಂಕಾರ ಮಾಡಿ ಅದು ಶುರು ಮಾಡೋದಕ್ಕೆ 1.5 ತಾಸು ಕೂಡಷ್ಟು ಪೇಷನ್ಸ್ ನಮ್ಗಿದೇನಾ? ಈಗ ಯಾರ್ಯಾರಿದ್ರಿ ಹೇಳ್ರಿ ಮೇಡಮ್, ದಿನ 1.5 ತಾಸು ಕುಂತ ರೇಖಿ ಮಾಡ್ತೀವಿ? ಆಗೋದಿಲ್ಲ. 1 ದಿನನೋ 2 ದಿನನೋ ಮಾಡ್ತೀವಿ, 21 ದಿವಸ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ರೇಖಿಯಲ್ಲೂ ಸಮೇತ ಏನಾಗಿದೆ ಅಂದ್ರೆ ಅಪ್ಡೇಟ್ ಆಗಿದೆ, ಅಪ್ಗ್ರೇಡ್ ಆಗಿದೆ. ಸುಮಾರು 10 ವರ್ಷದ ಈ ಕಡೆಗೆ ಬಂದಾಗ ಮತ್ತೆ ಯಾರ್ಯಾರು ಅಪ್ಡೇಟ್ ಗುರುಗಳಿದ್ದಾರೆ ಅವ್ರು ಮಾತ್ರ ಇದು ಫಾಲೋ ಮಾಡ್ತಾರೆ. ಇನ್ನ ಹಿಂದಿಂದೆ ಮೈಂಡ್ ಸೆಟ್ ಇದ್ದವ್ರು ಅದೇ ಮಾಡ್ಲತ್ತಾರ, ಮಾಡ್ಲಿ ಅವ್ರು, ನಾವು ಬ್ಯಾಡ ಅಂತ ಹೇಳೋದು. ಬಟ್ ಇಮಿಡಿಯೇಟ್ಲಿ ವರ್ಕ್ ಆಗೋದಕ್ಕೆ ಈಗ ಏನ್ ಮಾಡ್ತೀವಿ ಅಂದ್ರ ರೇಖಿಯನ್ನ 7 ಪಾಯಿಂಟ್ ಗಳ ಮೇಲೆ ಹೀಲಿಂಗ್ ಮಾಡ್ತೀವಿ ನಾವು. 24 ಪಾಯಿಂಟ್ ಮೇಲೆ ನಾವು ಮಾಡೋದಿಲ್ಲ. ಮತ್ತೆ ನಮ್ಮ 7 ಪಾಯಿಂಟ್ಸ್ ಇವೆ ನೋಡ್ರಿ, ಅವು 114 ಚಕ್ರಕ್ಕೆ ಎನರ್ಜಿ ಕೊಡ್ತಿರ್ತಾವ. ಬರ್ಕೊರ್ಬೇಕಾದ್ರೆ 7 ಪಾಯಿಂಟ್ ಗಳ ಮೇಲೆ 7 ಪಾಯಿಂಟ್ ಗಳ ಮೇಲೆ ನಾವು ಏನಾದ್ರೂ ರೇಖಿಯನ್ನ ಮಾಡಿದ್ರ ಅವು 114 ಚಕ್ರಗಳಿಗೂ ಸಮೇತ ಎನರ್ಜಿ ಏನ್ ಮಾಡ್ತಾವಂದ್ರೆ ಪಾಸ್ ಮಾಡುತ್ತೆ. ಎಸ್. ಓಕೆ, ಸೊ ಮುಂದೆ ಹೋಗೋಣ. ಬರ್ಕೊಂಡ್ರಿ ಎಲ್ಲಾರು? ಸೊ ಈಗ ನೆಕ್ಸ್ಟ್ ನಾವು ಮತ್ತೆ ಸ್ವಲ್ಪ ಮುಂದೆ ಬರೋಣ. 7 ಚಕ್ರಗಳಲ್ಲಿ ರೇಖಿ ಏನಾಗುತ್ತೆ ಅಂದ್ರೆ ಫ್ಲೋ ಆಗುತ್ತೆ. ಅದರಲ್ಲಿ ಮೊದಲ ಚಕ್ರ ಬರ್ಕೋರಿ, ಮೂಲಾಧಾರ ಚಕ್ರ. ನಾನ್ ನಿಮ್ಗೆ ಓನ್ಲಿ ರೇಖಿಯನ್ನ ಅರ್ಥ ಆಗುವಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಇಲ್ದ್ರೆ ನಮ್ದು ಚಕ್ರನೇ 1 ತಿಂಗಳು ನಡೆಯುತ್ತೆ ಕೋರ್ಸ್. ಇವತ್ ನಿಮ್ಗೆ ಜಸ್ಟ್ ರೇಖಿ ಕಲಿಯೋದಕ್ಕೆ ಚಕ್ರಗಳಿವೆ ಅಂತ ಗೊತ್ತಾದ್ರೂ ಸಾಕು ಹೊಸಬ್ರಿ. ಬಹಳ ತಲೆ ಕೆಡಿಸ್ಕೋಬೇಡ್ರಿ. ರೇಖಿ ಜೊತೆ ಕನೆಕ್ಟ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ ಅಂತ. ಮೂಲಾಧಾರ ಚಕ್ರ, ಇದ್ರ ಕಲರ್ ಇದೆ ರೆಡ್ ಕಲರ್. ಮುಂದೆ ಸ್ವಲ್ಪ ಕಲರ್ ಹಾಕೋರಿ, ಕಲರ್ ಜೊತೆಗೆ ನೀವು ಕನೆಕ್ಟ್ ಆಗ್ಬೋದು. ರೆಡ್ ಕಲರ್.
ಅದಾದ್ಮೇಲೆ 2ನೇ ಚಕ್ರ ಬರುತ್ತೆ. ನಿಮ್ಗೆ ಒಂದು ಫೋಟೋ ಬರುತ್ತೆ ಗ್ರೂಪ್ ನಲ್ಲಿ ಯಾವ ಚಕ್ರ ಎಲ್ಲಿದೆ ಅಂತ ಹೇಳಿ. ಇಲ್ಲಾಂದ್ರೆ ನಮ್ಮ ಟೀಮ್ನವ್ರು ನಿಮ್ಗೆ ಕಳಿಸ್ತಾರೆ ಚಕ್ರಗಳು. ಶಶಿ ಮ್ಯಾಮ್ ಒಂದು ಫೋಟೋ ಕಳಿಸ್ರಿ ನೀವು ಅವರಿಗೆ. ಒಂದ್ ಚಕ್ರದ ಫೋಟೋ ಕಳಿಸ್ರಿ, ಯಾವ ಚಕ್ರ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಹೊಸಬ್ರಿಗಷ್ಟೇ. ಉಳಿದವರಿಗೆಲ್ಲ ಆಲ್ಮೋಸ್ಟ್ 90% ಎಲ್ಲರಿಗೂ ಚಕ್ರ ಗೊತ್ತೇ ಇರುತ್ತೆ, ನೀವು ಯಾರ್ಯಾರು ಸ್ಪಿರಿಚುವಲ್ ಇದ್ರಿ ಎಲ್ಲರಿಗೆ. ಸೊ 2ನೇ ಚಕ್ರ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಅಂತ ಬರ್ಕೋರಿ. ಎಸ್. ಸೊ ಸ್ವಾದಿಷ್ಠಾನ ಚಕ್ರ ಇದೆ ನೋಡ್ರಿ, ಇದ್ರ ಬಣ್ಣ ಬರ್ಕೋರಿ ಕೇಸರಿ ಬಣ್ಣ, ಆರೆಂಜ್ ಕಲರ್. ಆರೆಂಜ್ ಕಲರ್. ಅದಾದ್ಮೇಲೆ 3ನೇ ಚಕ್ರ ಬರ್ಕೋರಿ ಮಣಿಪುರ ಚಕ್ರ. 3ನೇ ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರ ಅಂದ್ರೆ ನಾಭಿಯ ಕೆಳಗೆ 2 ಇಂಚ್. ಇದ್ರ ಬಣ್ಣ ಇದೆ ಹಳದಿ ಬಣ್ಣ. ಅಲ್ಲಿ ರಾಧಾ ಅವ್ರು ಇದ್ದಾರಲ್ಲ, ಅವ್ರ ಹಿಂದ ಗೋಡೆ ಇದೆ ನೋಡ್ರಿ ಹಳದಿ ಬಣ್ಣ, ಆ ಬಣ್ಣ ಮಣಿಪುರ ಚಕ್ರ. ಅದಾದ್ಮೇಲೆ ಬರುತ್ತೆ ಅನಾಹತ ಚಕ್ರ ಅಥವಾ ಅನಹದ್ ಚಕ್ರ. ಅನಾಹತ ಚಕ್ರ ಅಥವಾ ಅನಹದ್, ಅಥವಾ ನೀವು ಹಾರ್ಟ್ ಚಕ್ರನು ಅನ್ಬಹುದು. ಅದು ಹೃದಯ ಚಕ್ರ ಅಂತಾನು ಹೇಳ್ತಾರೆ. ಅದು ಕಲರ್ ಇದೆ ಹಸಿರು, ಎಲೆ ಹಸಿರು. ಹಸಿರಿನಾಗೆ ಗೊತ್ತಲ್ಲ, ಎಲೆ ಹಸಿರು ಅಂತ ಬರುತ್ತೆ ನೋಡಿ, ಆ ಹಸಿರು ಬಣ್ಣ, ಗ್ರೀನ್ ಕಲರ್. ಅದಾದ್ಮೇಲೆ ಇಲ್ಲಿ ಬರುತ್ತೆ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಇಲ್ಲಿ. ಇದ್ರ ಕಲರ್ ಬರುತ್ತೆ ತಿಳಿ ನೀಲಿ ಬಣ್ಣ. ತಿಳಿ ನೀಲಿ ಅಂದ್ರೆ ಹಿಂಗೆ ಗ್ಲೋಬ್ ಇರುತ್ತೆ ನೋಡ್ರಿ, ಇದು ಗ್ಲೋಬಿನ್ ಕಲರ್ ಇದೆಯಲ್ಲ, ತಿಳಿ ನೀಲಿ, ಈ ಕಲರ್. ವಿಶುದ್ಧಿ ಚಕ್ರ ಇದು ಇಲ್ಲಿ ಕಂಠದಲ್ಲಿ ಬರುತ್ತೆ ತಿಳಿ ನೀಲಿ ಬಣ್ಣ. ಅದಾದ್ಮೇಲೆ ಇಲ್ಲಿ ಬರುತ್ತೆ ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಗಾಢ ನೀಲಿ ಬಣ್ಣ, ನನ್ನ ಹಿಂದೆ ಇದೆ ನೋಡ್ರಿ, ನಾವು ಅದೇ ಕಲರ್ ಅನ್ನ ಫಿಕ್ಸ್ ಮಾಡಿ. ಹಾ ಎಸ್, ತಿಳಿ ನೀಲಿ ಸ್ಕೈ ಬ್ಲೂ ಅದನ್ನು ಹಾಕೋಬಹುದು. ಆಜ್ಞಾ ಚಕ್ರ ಇದೆ ನೋಡ್ರಿ, ಅದು ಗಾಢ ನೀಲಿ ಬಣ್ಣ, ಡಾರ್ಕ್ ಬ್ಲೂ. ಅದಾದ್ಮೇಲೆ ಇಲ್ಲಿ ಬರುತ್ತೆ ಸಹಸ್ರಾರ ಚಕ್ರ ಅಂತ ಹೇಳಿ. ಸಹಸ್ರಾರ ಚಕ್ರ ಇದು ವೈಲೆಟ್ ಕಲರ್, ನೇರಳೆ ಬಣ್ಣ. ಎಸ್. ಈ ರೇಖಿ ಏನಿದೆ ನೋಡ್ರಿ, ರೇಖಿ ಅಂಗೈನ ಮೂಲಕ, ಈ 2 ಅಂಗೈಗಳಿವೆ ನೋಡ್ರಿ, ನಾವು ಫಸ್ಟ್ ಹೇಳದಲ್ಲ ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಬೆರಳಿವೆ ನೋಡ್ರಿ, ಬೆರಳಿನ ತುದಿಯಲ್ಲಿ ಬರ್ಕೊರ್ಬೇಕಾದ್ರೆ ಟಿಪ್ ಅಂತೀವಿ ನೋಡ್ರಿ, ಈ ತುದಿಯಲ್ಲಿ ಏನಾಗುತ್ತೆ ಅಂದ್ರ ರೇಖಿ ಜಾಸ್ತಿ ಫ್ಲೋ ಆಗುತ್ತೆ. ಫ್ಲೋ ಇರೋದಿದೆ ನೋಡ್ರಿ ತುದಿಯಲ್ಲಿ ಜಾಸ್ತಿ ಇದೆ. ಹಾಗಾಗಿ ನಾವು ಯೂನಿವರ್ಸ್ಲಿಂದ, ರೇಖಿ ಅಂದ್ರೆ ಏನು ಅಂದ್ರೆ ಯೂನಿವರ್ಸಲ್ ಪವರ್, ವಿಶ್ವಶಕ್ತಿ. ಈ ವಿಶ್ವಶಕ್ತಿ ಏನಿದೆ ನೋಡ್ರಿ, ಅದ್ರ ಯಾವಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಅಂಗೈಯಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ನಾವ್ ಹಿಂಗ್ ಚಾಚಿದ್ರೆ ಸಾಕು, ನಿಮ್ಗೆ ರೇಖಿ ಗೊತ್ತಿರ್ಬೇಕು, ಇಮೋಷನಲಿ ನೀವು ಕನೆಕ್ಟ್ ಆಗ್ಬೇಕು. ಅವಾಗ ರೇಖಿ ಏನ್ ಮಾಡುತ್ತೆ ಅಂದ್ರೆ ನೀವು ಆಹ್ವಾನ ಮಾಡಿದ ತಕ್ಷಣ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂದ್ರೆ ವೈಬ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ನಾಳೆ ನಿಮ್ಗೆ ಇದು ಪ್ರಾಕ್ಟಿಕಲ್ ಇರುತ್ತೆ. ಎಲ್ಲಾರು ನೆನ್ಪಿಡ್ರಿ, ನಾಳೆ ನಿಮ್ಗೆಲ್ಲರಿಗೂ ರೇಖಿ 1ನ ದೀಕ್ಷೆ ಇರುತ್ತೆ. ಎಲ್ಲರೂ ತಲೆಗಿಟ್ಕೋರಿದು. ನಾಳೆ ದಯವಿಟ್ಟು ಸಾಯಂಕಾಲ ಸ್ನಾನ ಮಾಡಿ ಮತ್ತೆ ವೈಟ್ ಡ್ರೆಸ್ ಹಾಕ್ರಿ. ನಾಳೆ ನಿಮ್ಗೆ ಹೇಳ್ತೀನಿ, ಯಾರು ರೇಖಿ 1 ದೀಕ್ಷೆ ಕೊಡೋದಿಲ್ಲ. ಆದ್ರೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರ ಪ್ರತಿಯೊಂದು ಸ್ಟೆಪ್ ಮೇಲೂ ಸಮೇತ ದೀಕ್ಷೆ ನಡಿಬೇಕು. ಆ ದೀಕ್ಷೆಯೊಳಗ ಎನರ್ಜಿ ಇರುತ್ತೆ, ಎನರ್ಜಿ ಕನೆಕ್ಟ್ ಮಾಡೋದಿರುತ್ತೆ. ಗುರುವಿನ ಕೆಲಸ ಏನು ಅಂದ್ರ ಬರೀ ಭಾಷಣ ಹೊಡೆಯೋದಲ್ಲ, ಶಕ್ತಿ ನೀಡೋದು ಕೆಲಸ ಇದೆ. ಸೊ ಹಾಗಾಗಿ ನಾಳೆ ನಿಮ್ಗೆ ಇದು ದೀಕ್ಷೆ ಇರುತ್ತೆ ಒಂದು. ಅದಾದ್ಮೇಲೆ ನಾಳೆಗೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ, ಗೊತ್ತಿರ್ಲಿ. ಇದು ಟಾಪಿಕ್ನು ಸ್ವಲ್ಪ ನಾನು ಕವರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ದೀಕ್ಷೆನು ಕೊಡೋದಿದೆ, ಮತ್ತೊಂದಿಷ್ಟು ಕೆಲಸನೂ ಇದೆ. ಹಾಗಾಗಿ ಮಿನಿಮಮ್ 90 ನಿಮಿಷರ ನೀವು ಟೈಮ್ ಮೈಂಡ್ ಸೆಟ್ ಮಾಡ್ಕೊಂಡು 8 ಗಂಟೆಗೆ ಕೂಡ್ಬೇಕು ನೋಡ್ರಿ. ನಾಳೆ ನೆನ್ಪಿಡ್ರಿ ಎಲ್ಲರೂ, ವೈಟ್ ಡ್ರೆಸ್ ಹಾಕ್ಬೇಕು, ಸ್ವಲ್ಪ ಸ್ನಾನ ಮಾಡ್ಕೋಬೇಕು, 90 ನಿಮಿಷ ಟೈಮ್ ತಗೋರಿ. 60 ನಿಮಿಷದ್ದು ಕ್ಲಾಸ್ ಮಾಡೋಣ, ಮತ್ತು ಉಳಿದಿದ್ದು ನಿಮ್ಗೆ ದೀಕ್ಷೆ ನಡೆಯುತ್ತೆ. ಓಕೆನಾ? ಸೊ ಇವತ್ ಯಾವ ರೀತಿ ದೀಪ ನೀರು ಏನಿದೆ ನೋಡ್ರಿ ಅದೆಲ್ಲಾನು ಸಮೇತ ರೆಡಿ ಮಾಡ್ಕೋಬೇಕು. ನಾಳೆ ನಿಮ್ಗೆ ಗ್ರೂಪ್ ನಲ್ಲಿ ಆ ಮೆಸೇಜ್ ಬರುತ್ತೆ. ಹ್ಮ್
ಯಶು ಕಿರಣ್ ಏನ್ ಹೇಳ್ತಾರ, ದೀಕ್ಷೆ ಆಗಿದೆ, ಆಗಿದ್ರು ತಗೋಬಹುದು, ಹಂಗೇನಿಲ್ಲ, ತಗೋಬಾರ್ದಂತ ಏನಿಲ್ಲ. ದೀಕ್ಷೆ ಯಾರ್ದಾದ್ರೂ ಆಗಿದ್ರು ಮತ್ತೆ ತಗೋದು, ಮತ್ತೆ ಪುನಃ ಎನರ್ಜಿ ಕನೆಕ್ಟ್ ಆಗುತ್ತೆ. ನಾವಿಲ್ಲಿ ಕೇವಲ ನಿಮಿತ್ ನೆನ್ಪಿಡ್ರಿ, ನಿಮ್ದು ಯಾರು ಫಸ್ಟ್ ಗುರು ಕೊಟ್ಟಾರ ನೋಡ್ರಿ, ಅವರು ನಿಮಿತ್ ಇರ್ತಾರ, ನಾನು ನಿಮಿತ್ ಇರ್ತೀನಿ. ಇದೆಲ್ಲ ಮಾಡೋನ್ ಯಾರು ಇರ್ತಾರ ಅಂದ್ರೆ ಪರಮಾತ್ಮ ಇರ್ತಾನೆ. ಯೂನಿವರ್ಸಲ್ ಶಕ್ತಿ ಇದೆ ನೋಡ್ರಿ, ಅದು ನಮ್ ಮೂಲಕ ಹೋಗಿರುತ್ತೆ. ಅದಕ್ಕೆ ಏನಿಲ್ಲ, 10 ಸಲನು ತಗೋಬಹುದು ರೇಖಿ ದೀಕ್ಷೆ, ಅದಕ್ಕೆ ಏನ್ ಕಂಡೀಷನ್ಸ್ ಇಲ್ಲ. ನಾನೇ 4 ಸಲ ತಗೊಂಡಿನಿ, ನಂದು 4 ಸಲ ಆಗಿದೆ. ಓಕೆನಾ? ಹಾ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರ 7 ಚಕ್ರಗಳೇನಿವೆ ನೋಡ್ರಿ, ಅಂಗೈಯಲ್ಲಿ ಬಂದಿರುವಂತ ಎನರ್ಜಿಯನ್ನ ಬರ್ಕೋರಿ ಸರಿಯಾಗಿ. ರೇಖಿಯನ್ನ ನಾವು ಆಹ್ವಾನ ಮಾಡ್ತೀವಿ. ಎರಡು ಕೈಯಿಂದ ಆಹ್ವಾನ ಮಾಡಿದ್ಮೇಲೆ ರೇಖಿ ಫ್ಲೋ ಆಗೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದಿಷ್ಟು ಶಬ್ದಗಳಿವೆ, ಮಂತ್ರಗಳಿವೆ, ಅದೆಲ್ಲದ ಮೂಲಕ ಮಾಡಿದ್ಮೇಲೆ ನಾವು ಈ ರೀತಿ ಏನ್ ರೇಖಿ ತಗೊಂಡಿರ್ತೀವಿ ನೋಡ್ರಿ, ಈ ರೀತಿ ಅದನ್ನ ಏನ್ ಮಾಡೋದಿರುತ್ತೆ ಅಂದ್ರ ಸ್ಟೆಪ್ ಬೈ ಸ್ಟೆಪ್ ನಮ್ ಚಕ್ರಗಳ ಮೂಲಕ ಆ ಎನರ್ಜಿಯನ್ನ ಕೊಡ್ತಾ 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 ಮೇಲ್ ಬರೋದಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವ್ ಏನ್ ಮಾಡ್ತೀವಿ ಅಂದ್ರ ಅದನ್ನ ಕೊಡ್ತಾ 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 ಮೇಲ್ ಬರ್ತೀವಿ. ಅದಾದ್ಮೇಲೆ ಮತ್ತೆ ರಿಲ್ಯಾಕ್ಸ್ ಆಗ್ತೀವಿ, ಗ್ರಾಟಿಟ್ಯೂಡ್ ಮಾಡ್ತೀವಿ. ಎಸ್, ಈಗ ತಗೋಬಹುದು, ರಿಲ್ಯಾಕ್ಸ್ ಮಾಡ್ತೀವಿ ಮತ್ತೆ ಗ್ರಾಟಿಟ್ಯೂಡ್ ಮಾಡ್ತೀವಿ. ಮತ್ತೆ ನಾಳೆ ಆದಷ್ಟು ರಿಲ್ಯಾಕ್ಸ್ ಇರ್ರಿ. ನಿಮ್ಗೆ ಗೊತ್ತಲ್ಲ, ರೇಖಿ ದೀಕ್ಷೆ ಟೈಮ್ನ ನೀವ್ ಎಷ್ಟು ರಿಲ್ಯಾಕ್ಸ್ ಇರ್ತೀರಿ ನೋಡ್ರಿ, ಅಷ್ಟು ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ಗಡಬಡ್ ಮಾಡಿದ್ರಿ, ನಾಳೆ ಅಂತೂ ಪಂಚಮಿ ಇದೆಯಲ್ಲ, ಎಲ್ಲರಿಗೂ ಗೊತ್ತಲ್ಲ, ನಾಳೆ ರಜೆ ಇದೆ. ಯಾರ್ಯಾರಿಗೆ ರಜೆ ಇದೆ? ಹೆಣ್ಮಕ್ಳಿಗೆ ಅಷ್ಟೇ ಇರ್ತದ ಅಂತ ತಿಳ್ಕೊಬೇಡ್ರಿ, ಎಲ್ಲರಿಗೂ. ರಾಧಾ ಮೇಡಮ್ ಅವ್ರಿಗಿಲ್ಲ. ಆದ್ರೆ ಏನ್ರ ತಿಳ್ಕೊರಿ, ಒಟ್ಟ ಸೈಲೆಂಟ್ ಇರ್ರಿ. ಜಾಸ್ತಿ ನಾನ್ ಹೇಳೋದು, ಸ್ವಲ್ಪ ನೀವು ಸೈಲೆಂಟ್ ಉಳಿದ್ರೆ ಎನರ್ಜಿ ನಿಮ್ಗೆ ಫ್ಲೋ ಆಗೋದು ಅರ್ಥ ಆಗುತ್ತೆ. ನಿಮ್ಗೆ ಫೀಲಿಂಗ್ ಬರ್ಬೇಕಲ್ಲ, ದೀಕ್ಷೆ ತಗೊಂಡಿನಿ ನಾನು, ನನ್ ರೇಖಿ ನನ್ ಒಳಗ್ ಕನೆಕ್ಟ್ ಆಗಿದೆ. ಮತ್ತೆ ಒನ್ ಟೈಮ್ ರೇಖಿ, ಒಂದ್ ಸಲ ರೇಖಿಯೊಂದಿಗೆ ಹಿಂಗ್ ಜೋಡಿಸ್ಕೊಂಡ್ರಿ ಅಂದ್ರ ಲೈಫ್ ಟೈಮ್ ನೀವು ರೇಖಿ ಚಾನಲ್ ಆಗಿ ವರ್ಕ್ ಮಾಡ್ತೀರಿ. ಚಾನಲ್ ಅದು ಬಹಳ ಅದ್ಭುತ ಇದೆ. ನಿಮ್ಗೆ ಅದು ಕನೆಕ್ಟ್ ಆದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಒಂದಿಷ್ಟು ಬರ್ಕೊಳ್ಳೋಣ. ರೇಖಿಯ ವಿಚಾರಗಳಂತ ಹಾಕ್ರಿ, ರೇಖಿಯಲ್ಲಿ ಏನೇನಿದೆ ಅಂತ. ರೇಖಿಯ ಲಾಭಗಳಂತ ಹಾಕೊರ್ಬೇಕಾದ್ರೆ ಏನೇನ್ ಲಾಭಗಳಿವೆ, ಯಾವ್ದ್ಯಾವ್ದಕ್ಕೆ ನಾವು ರೇಖಿಯನ್ನ ಬಳಸ್ಬೋದು. ಸಪ್ತ ಚಕ್ರಗಳು ಬರ್ಕೊಂಡ್ರಲ್ಲ, ಮೂಲಾಧಾರದಿಂದ ಸಹಸ್ರಾರದ್ದು. ಹಾ, ಅಲ್ಲಿಂದ ಏನ್ ಮಾಡ್ತೀವಿ ಅಂದ್ರೆ ರೇಖಿಯನ್ನ ಕೊಡ್ತಾ 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 ಹೋಗ್ತೀವಿ. ಮತ್ತೆ ಕೆಲವ್ರು ಏನ್ ಮಾಡ್ತಾರಂದ್ರೆ ಸಹಸ್ರಾರದಿಂದ ಕೆಳಗ್ ಬರ್ತಾರ, ಅದು ತಪ್ಪು ಮಾರ್ಗ, ನೆನ್ಪಿಡ್ರಿ. ಕೆಲವೊಂದು ರೇಖಿ ದೀಕ್ಷೆಗಳನ್ನ ತಲೆಯಿಂದ ಕೆಳಗ್ ಕೊಡ್ತಾರೆ. ಯಾವತ್ತು ಶಕ್ತಿಯನ್ನ ಕೆಳಗ್ ತರೋದಿರಲ್ಲ, ಕೆಳಗಿನ ಮೇಲ್ ತರೋದಿರುತ್ತೆ. ಕತ್ತಲೆಯಿಂದನೇ ಬೆಳಕಿಗೆ ತಗೊಂಡ್ ಬರುತ್ತೆ, ಕಡಿಮೆಯಿಂದನೇ ಹೆಚ್ಚಿನ ಕಡೆ ಬರ್ಬೇಕು ನಾವು. ಈಗ ಸಹಸ್ರಾರದಲ್ಲಿ ಆಲ್ರೆಡಿ ಹೆಚ್ಚಿಗೆ ಶಕ್ತಿ ಇರುತ್ತೆ, ಮತ್ ಕಡಿಮೆ ಕಡೆ ಬರೋದಿದೆ ನೋಡ್ರಿ, ತಪ್ಪಿದೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬರ್ತೀವಿ. ಈ ಪ್ಯಾಟರ್ನ್ ಇದೆ ನೋಡ್ರಿ, ಇದು ಬೆಸ್ಟ್ ಪ್ಯಾಟರ್ನ್ ಇದೆ. ಎಸ್. ಸೊ ರೇಖೀಯ ವಿಚಾರಗಳಲ್ಲಿ ರೇಖಿ ಯಾವ್ದ್ಯಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ ಅಂದ್ರ, ಮೊಟ್ಟ ಮೊದಲು ನಮ್ಗೆ ಸಪೋರ್ಟ್ ಮಾಡೋದು ಎಲ್ಲಿ ಅಂದ್ರೆ ಹೆಲ್ತ್, ಆರೋಗ್ಯಕ್ಕಾಗಿ ತಗೋಬಹುದು, ಎಲ್ಲರೂ ತಗೋಬಹುದು. ಎಲ್ಲಾರು ರೇಖಿ ದೀಕ್ಷೆಗೂ ಇದಕ್ಕ ಏನ್ ಸಂಬಂಧ ಇಲ್ಲ, ಅದು ಒಂದು ಶಾರೀರಿಕ ಪ್ರಕ್ರಿಯೆ. ಯಾರಾದ್ರೂ ಮಂತ್ಲಿ ಏನಾದ್ರೂ ಇದ್ರೆ ತಲೆ ಕೆಡ್ಸ್ಕೊಬೇಡ್ರಿ, ಶಾರೀರಿಕ ಪ್ರಕ್ರಿಯೆ ನಿಮ್ಗೂ ಇದೆ, ನನಗೂ ಇರುತ್ತೆ ಅದು. ಹಾ, ಸ್ವಲ್ಪ ಪದೇ ಪದೇ ಮೆಸೇಜ್ ಮಾಡ್ಬೇಡ್ರಿ. ಓಕೆ. ನೀವು ಯಾರಾದ್ರೂ ಮೆಸೇಜ್ ಇದ್ರೆ ಲಾಸ್ಟಿಗೆ ಹಾಕಡ್ರಿ, ನಾನು ಬೇಗ ಆ ಕಡೆ ನೋಡ್ತಾ ಇರ್ತೀನಿ. ಓಕೆ, ಡನ್. ಎಸ್. ಸೊ ರೇಖಿ ಯಾವ್ದಕ್ಕೆ ಅಂದ್ರೆ ಫಸ್ಟ್ ಹೆಲ್ತ್ ಪ್ರಾಬ್ಲಮ್. ಸೊ ರೇಖಿ ಅಥವಾ ನಮ್ದು ಚಕ್ರದಲ್ಲಿ, ನಮ್ ಟೀಮ್ನವ್ರಿಗೆ ಗೊತ್ತಿದೆ, ರೇಖಿ ಮತ್ತು ಚಕ್ರದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ. ಬಟ್ ಎರಡಕ್ಕಿಲ್ಲ ಅಂತ ನಾನು ಯಾವಾಗ ಸಲ ನಗ್ತೀನಿ. ಒಂದು, ನಿಮ್ಗೆ ಹಲ್ಲು ನೋವು, ಹಲ್ಲು ಹುಳುಕು ತಿಂದದಂತಾರ ನೋಡ್ರಿ. ಹಾ, ನಿಮ್ ಹಲ್ಲು ಹುಳುಕ್ ತಿಂದದ, ನಾನ್ ರೇಖಿಲಿಂದ ಚಕ್ರಲಿಂದ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಹೋಗ್ಬೇಕು ದವಾಖಾನಿಗೆ, ಕಿತ್ಕೊಂಡ್ ಬರ್ಬೇಕು, ತೆಗೆದ್ ಬಿಡ್ಬೇಕು. ಹಲ್ಲು ಇದೆ ನೋಡ್ರಿ, ಅದು ಏನಂತಾರ ಬ್ಲಾಕ್ ಕಲರ್ ಆಗಿರುತ್ತಿಲ್ಲ, ಹುಳು ಹಿಡಿದಿರುವಂತ ಹಲ್ಲಿದೆ ನೋಡ್ರಿ, ಆ ಹಲ್ಲಿಗೆ ಮಾತ್ರ ಇಲ್ಲಿ ಹೀಲಿಂಗ್ ಇಲ್ಲ. ಒಂದ್ ಪಾಯಿಂಟ್. ಎರಡನೇ, ನಿಮ್ದು ಹೇರ್ಸ್ ವೈಟ್ ಆಗಿವೆ ಅಂದ್ರೆ ಬ್ಲಾಕ್ ಆಗಲ್ಲ. 24 ತಾಸು ರೇಖಿ ಮಾಡಿದ್ರು ಬ್ಲಾಕ್ ಆಗಲ್ಲ, ವೈಟೇ ಇರ್ತಾವ. ಇವ್ ಎರಡಕ್ ಮಾತ್ರ ಪರಿಹಾರ ಇಲ್ಲ, ನಾನು ಗುರುತಿಸಿರುವಂತೆ, ನಾನ್ ಗೊತ್ತು ಮಾಡ್ಕೊಂಡಿರಂತೆ ಇವ್ ಎರಡಕ್ಕಿಲ್ಲ, ಉಳಿದ್ರೆ ಎಲ್ಲದಕ್ಕೂ ಇದೆ, A to Z ಎಲ್ಲದಕ್ಕೂ. ಬಟ್ ನೀವು ಕನೆಕ್ಟ್ ಆಗೋದಿದೆ ನೋಡ್ರಿ, ಅದು ಯೂನಿವರ್ಸಿಗೂ ನಿಮ್ಗೂ ಇರುವಂತ ಸಂಬಂಧ ಇದೆ. ನನ್ ಕೆಲಸ ಏನು ಅಂದ್ರೆ ಜೋಡಿಸ್ಕೊಡೋದಿದೆ. ಈ ಜೋಡಿಸ್ಕೊಂಡ್ಮೇಲೆ ನೀವು ಎಷ್ಟು ದೂರ ಹೋಗ್ತೀರಿ, ಎಷ್ಟು ಡೆಪ್ತ್ ಹೋಗ್ತೀರಿ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಹಾಗಾಗಿ ಮೊದಲ ಆರೋಗ್ಯದ ಸಮಸ್ಯೆ ಏನೇ ಇದೆ ನೋಡ್ರಿ, ರೇಖಿಯಲ್ಲಿ ಇದಕ್ಕೆ ಪರಿಹಾರ ಇದೆ, 100% ಇದೆ. ಕ್ಯಾನ್ಸರ್ ಸುಮಾರು ಇಲ್ಲಿನ ತನಕ 5 ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡೀನಿ, ಕ್ಯಾನ್ಸರ್ ಇದೆ ಅದಕ್ಕೂ. ಸೊ ಮೊದಲು ಬರುತ್ತೆ ಹೆಲ್ತ್ ಸಮಸ್ಯೆ. ಹೆಲ್ತ್ ಅಂದ್ರೆ ತಲೆಯಿಂದ ಕಾಲಿನ ಬೆರಳಿನವರೆಗೆ ಯಾವುದೇ ಇರ್ಬೋದು, ಸಣ್ಣ ಪುಟ್ಟ ಇಟ್ಕೊಂಡು ದೊಡ್ಡ ತನಕನೂ ರೇಖಿಯಲ್ಲಿ ಹೆಲ್ಪ್ ಇದೆ, ನಮ್ಗೆ ಸಹಾಯ ಸಿಗುತ್ತೆ. ಎಸ್, 100% ಒಂದು ಆರೋಗ್ಯದ.
ಅದಾದ್ಮೇಲೆ ಎರಡನೇ ದಿವ್ಯ ಬರ್ಕೋರಿ, ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಇದೆ. ನೋಡ್ರಿ, ಮಾನಸಿಕ ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೆ, ಎಲ್ಲಿ ಶುರು ಆಗ್ತಾವ? ಮೈಂಡ್ ಅಲ್ಲಿ. ಎಲ್ಲಿ ಶುರು ಆಗುತ್ತ? ಮೈಂಡ್ ಅಲ್ಲಿ. ಸೊ ಮೈಂಡ್ ಅಲ್ಲಿ ಇಲ್ಲಿರುವಂತ ಎರಡು ಚಕ್ರಗಳಿಗೆ, ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಚಕ್ರಕ್ಕೆ ನಾನು ಹೀಲಿಂಗ್ ಕೊಡ್ತಾ ಇದ್ದೀನಿ, ಚಿಕಿತ್ಸೆ ಕೊಡ್ತಾ ಇದ್ದೀನಿ, ಅದಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಇದ್ದೀನಿ. ಆ ರಿಲ್ಯಾಕ್ಸ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಹೀಲ್ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಮಾನಸಿಕ ಸಮಸ್ಯೆಯಿಂದ ಹೊರಗ್ ಬರ್ತೀರಿ ನೀವು. ಏಕಾಗ್ರತೆ ಸಮಸ್ಯೆ ಇರ್ಬೋದು, ಭಯಂಕರ ಸಿಟ್ಟು ಬರ್ಬೋದು ಇರಬಹುದು, ಅಥವಾ ಚಂಚಲತೆ ಇರ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು. ಮತ್ತೆ ಈವನ್ ನಿಮ್ಗೆ ಮಾಟ ಮಂತ್ರ ಗೊತ್ತಲ್ಲ, ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆ? ಮಾಟ ಮಂತ್ರ ಅಂತ ಇರುತ್ತೆ ನೋಡ್ರಿ, ಅದಕ್ಕೂ ಇಲ್ಲಿ ಪರಿಹಾರ ಇದೆ. ಅದು ಹೇಳ್ತೀನಿ ನಿಮ್ಗೆ ಎಲ್ಲಿ. ಹಾ, ಸೊ ಹಾಗಾಗಿ ಒಂದ್ ನಿಮಿಷ ವೇಟ್ ಮಾಡಿ, ಮೆಸೇಜ್ ದಯವಿಟ್ಟು ಹಾಕ್ಬಿಡ್ರಿ ಇಲ್ಲಿ. ಡನ್. ಸೊ ಹಾಗಾಗಿ ಮತ್ತೊಂದು ಎರಡನೇದು ಬರುತ್ತೆ, ಮಾನಸಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ ರೇಖೆಯಲ್ಲಿ, ಎರಡನೇದು. ಮೂರನೇದು ಬರುತ್ತೆ ಇಮೋಷನಲಿ ಪ್ರಾಬ್ಲಮ್ಸ್. ಇಮೋಷನಲಿ ಅಂದ್ರೆ ಭಾವನಾತ್ಮಕ ಸಮಸ್ಯೆಗಳು ಇದ್ದಿರುತ್ತೆ. ಭಾವನಾತ್ಮಕ ಸಮಸ್ಯೆ ಯಾವುವು? ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ನೋಡ್ರಿ, ಅವು ಇಮೋಷನಲಿ ಪ್ರಾಬ್ಲಮ್ಸ್. ಅವು ಮನೆಯಲ್ಲಿ ಅಥವಾ ಆಫೀಸ್ ನಲ್ಲಿ ನಮ್ ರಿಲೇಶನ್ಶಿಪ್ ಇರುತ್ತೆ ನೋಡ್ರಿ. ಆಫೀಸ್ ನಲ್ಲೂ ರಿಲೇಶನ್ಶಿಪ್ ಇರುತ್ತೆ, ನೆನ್ಪಿಡ್ರಿ. ಒಬ್ರು ಯಾರೋ ಬಾಸರ್ ಅಂದ್ರೆ ಅವ್ರ ಜೊತೆ ಒಂದ್ ರಿಲೇಶನ್ ಇದೆ, ಅವ್ರ ಬಾಸ್ ಇದ್ದಾರೆ. ಒಬ್ರು ಪಿಯೂನ್ ಇದ್ದಾರಂದ್ರು ಅವ್ರದ್ದೊಂದು ರಿಲೇಶನ್ ಇದೆ, ಅವ್ರು ನಮ್ಮ ಕಚೇರಿಯಲ್ಲೇ ವರ್ಕ್ ಮಾಡುವಂತಾರ, ಹಾಗಾಗಿ ಅವ್ರದ್ದು ರಿಲೇಶನ್ ಇದೆ. ಅಂದ್ರೆ ಪ್ರತಿ ದಿನಾನು ನಾವು ಯಾರ್ಯಾರ ಜೊತೆ ಕನೆಕ್ಟ್ ಆಗಿರ್ತೀವಿ ನೋಡ್ರಿ, ಅವ್ರ ಜೊತೆಗೆ ಒಂದು ರಿಲೇಶನ್ ಇರುತ್ತೆ, ಅವ್ರ ಜೊತೆಗೆ ಒಂದು ಭಾವನಾತ್ಮಕ ಒಂದು ಬೆಸುಗೆ ಇರುತ್ತೆ, ಇಮೋಷನಲಿ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ನಮ್ಮನ್ನ ಮುಳುಗಿಸುವವರು ಇವ್ರೆ. ನಮ್ಗ ಹಿಂಗ್ ಮುಣುಗಿಸ್ತಾರ ನೋಡ್ರಿ, ನಮ್ಗೆ ಹೆಲ್ಪ್ ತಗೊಂಬವ್ರು ಇವ್ರೆ, ನಮ್ ತಲೆ ಹಿಡಿದು ಮುಣುಗಿಸೋರು ಇವ್ರೆ, ಮತ್ತ ಅಯ್ಯೋ ಪಾಪ ಅಂತ ಹೊಯ್ಕೊಂಡ್ ಅಳೋರು ಇವ್ರೆ. ಇವ್ರಿಗೆ ಬಿಟ್ಟು ಯಾರು ಇರಲ್ಲ. ಜಗತ್ತಲ್ಲಿ ದುಶ್ಮನ್ರು ಎಲ್ಲೂ ಇಲ್ಲ. ಬೀದರ್ದಾಗ ಹೇಳ್ತಾರ, ದುಶ್ಮನ್ ಕಾ ಹೇ ಅಂದ್ರೆ ಬಗಲ್ ಮೇ, ಅಂದ್ರೆ ಬಾಜು, ನನ್ ಪಕ್ಕದಲ್ಲಿ. ಇವ್ರು ಏನ್ ಮಾಡ್ತಾರಂದ್ರ ನಮ್ಮ ರಿಲೇಶನ್ಶಿಪ್ ಏನಿದೆ ನೋಡ್ರಿ, ಆ ಎನರ್ಜಿಗೆ ಲೋ ಮಾಡ್ತಿರ್ತಾರ, ಕಡಿಮೆ ಮಾಡ್ತಾರೆ. ಎನರ್ಜಿಗೆ ನೆಗೆಟಿವ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಸ್ಪೆಷಲಿ ಹೆಣ್ಮಕ್ಳಿಗೆ. ನಮ್ಮ ಹೆಣ್ಮಕ್ಳ ಬಳಿ ಅದು ಎಷ್ಟು ಎನರ್ಜಿ ಇದೆ ಅಂದ್ರ, ಪರಮಾತ್ಮ ಎಲ್ಲದಕ್ಕಿಂತ ಸ್ಪೀಡ್ ಆಗಿ ಒಲಿಯೋದು ಯಾರಿಗಾದ್ರೂ ಇದ್ರೆ ಹೆಣ್ಮಕ್ಳಿಗೆ. ಯಾಕೆ ಹೆಣ್ಮಕ್ಳಿಗೆ ಅಷ್ಟು ಸ್ಪೀಡ್ ಆಗಿ ಹೊಲಿತಾನಂದ್ರ, ಹೆಣ್ಮಕ್ಳ ಬಲ್ಲಿ ರಿಲೇಶನ್ಶಿಪ್ ಬಾಂಡಿಂಗ್ ಇದೆ ನೋಡ್ರಿ, ಅದ್ಭುತ ಇದೆ. ನಿಮ್ಗೆ ಯಾರಾದ್ರೂ ಸೀಟ್ ಕೊಟ್ರು ಸಾಕು, ಆಕಿ ನಿಮ್ ಅಕ್ಕಿ ಆದಳು, ಹೋಗತನ ಅಕ್ಕೋರೆ ಅಕ್ಕೋರೆ ಅಕ್ಕಿ ರಿಲೇಶನ್ ಬೆಳೀತು. ಅದೇ ಗಂಡ್ ಮಕ್ಕಳು ಎಲ್ಲಿಂದಲ್ಲಿ ಟೈಟ್, ಹಿಂಗ್ ನೋಡೋದಿಲ್ಲ, ಬಾಜು ಸೀಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಹೇಳೋದಿಲ್ಲ, ಏನಿಲ್ಲ. ಹಾಗಾಗಿ ರಿಲೇಶನ್ಶಿಪ್ ಬಾಂಡಿಂಗ್ ಇದೆ ನೋಡ್ರಿ, ಇಮೋಷನಲಿ ಕನೆಕ್ಟ್ ಆಗೋ ಪವರ್ ಇದೆ ನೋಡ್ರಿ, ಅದು ಹೆಣ್ಮಕ್ಳಿಗಿದೆ. ಆದ್ರೆ ನಮ್ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಎಷ್ಟು ಸಿಕ್ಕಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಷ್ಟು ಸಿಕ್ಕಿದೆ? ರಾಧಾ ಮೇಡಮ್ ಹಿಂಗ್ ಮಾಡ್ಬೇಡ್ರಿ, ಹಿಂದೆ ಕುಂತಾರ, ನೀವ್ ಹಿಂದೆ ಗಾಡಿ ಅದ, ಅದಕ್ಕೆ ಸಂಭಾಳಿಸಿರ್ರಿ ಎಲ್ಲಾರು. ನನ್ಗೆ ಹೇಳೋದಿದೆ, ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ರೇಖಿಯೊಳಗ ಗ್ರ್ಯಾಂಡ್ ಮಾಸ್ಟರ್ ಅತ್ಯಂತ ಅದ್ಭುತವಾದ ಚಿಕಿತ್ಸೆ ಕೊಡೋ ಸಾಮರ್ಥ್ಯ ಇದೆ ನೋಡ್ರಿ, ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅಂತ ಹೇಳಿ ನನ್ ಗುರುಗಳು ಹೇಳ್ತಾರೆ. ಹೆಣ್ಮಕ್ಳ ಹತ್ರ ಇಮೋಷನಲಿ ಕನೆಕ್ಟ್ ಆಗ್ತಾರೆ ಅವ್ರು, ಹಾಗಾಗಿ ಯೂನಿವರ್ಸ್ ಅವರಿಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇಮೋಷನಲಿ ಪ್ರಾಬ್ಲಮ್ಸ್ ಯಾವೇ ಇದೆ, ಇಲ್ಲಿ ಗಂಡ್ ಮಕ್ಳಿಗೂ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಮೋಷನಲಿ ಕನೆಕ್ಟ್ ಆಗೋ ಸಾಮರ್ಥ್ಯ ಅವ್ರ ಹತ್ರ ಇರ್ಬೇಕು. ಸೊ ಹಾಗಾಗಿ ನಮ್ಗೆ ರಿಲೇಶನ್ಶಿಪ್ ನ ಯಾವ್ದೇ ಪ್ರಾಬ್ಲಮ್ಸ್ ಇದ್ರೆ ಅಲ್ಲಿ ಸಿಂಬಲ್ಸ್ ಗಳ ಮೂಲಕ ಬರ್ಕೋರಿ. ಸಿಂಬಲ್ಸ್ ಗಳ ಮೂಲಕ ಏನ್ ಮಾಡ್ತೀವಿ ಅಂದ್ರ ಅದನ್ನ ಕನೆಕ್ಟ್ ಮಾಡ್ತೀವಿ, ಮತ್ತೆ ಆಕ್ಟಿವ್ ಮಾಡ್ತೀವಿ, ಮತ್ತೆ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡ್ತೀವಿ. 3 ಕೆಲಸ ನಡೆಯುತ್ತೆ. ನೆಗೆಟಿವ್ ಎನರ್ಜಿನೂ ಹೋಗ್ಬಿಡುತ್ತೆ. ಒಂದೊಂದ್ಸಲ ಆಗುತ್ತೆ, ತಪ್ಪು ತಿಳುವಳಿಕೆ ಇರುತ್ತೆ, ಅವ್ರಿಗೂ ನಮ್ಗೂ ಅಡ್ಜಸ್ಟ್ ಆಗುತ್ತೆ, ಏನೋ ಆಗುತ್ತೆ, XYZ. ಅದನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ತೆಗಿಬಹುದು ರಿಲೇಶನ್ಶಿಪ್ ನಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ಗಳು, ಅಂದ್ರೆ ಅಬಂಡನ್ಸ್ ಸಲುವಾಗಿ. ನಿಮ್ಗೆ ರೇಖಿಯಲ್ಲಿ ಒಂದು ವಿಶೇಷ ರೇಖೆ ಇದೆ, ಮನಿ ರೇಖೆ ಅಂತ. ಸ್ವಲ್ಪ ವರ್ಡ್ ಹಾಕೋರಷ್ಟೇ ನೀವು. ನಮ್ದು ಇದಕ್ ಬಂದಾಗ ನಾವು ಅದೆಲ್ಲ ಇದ್ರಾಗೆ ಮಿಕ್ಸ್ ಮಾಡೇ ಕೊಡ್ತೀವಿ ನಾವು, ಬೇರೆ ಸಪ್ರೇಟ್ ಏನ್ ತಗೊಂಬದ್ ಬೇಕಾಗಲ್ಲ ನಿಮ್ಗೆ. ಒಂದು ಮನಿ ರೇಖೆ ಅಂತ ಬರುತ್ತೆ. ಮನಿ ರೇಖೆ ಅಂದ್ರ ಹಣವನ್ನ ಫ್ಲೋ ಮಾಡೋದಕ್ಕೆ ಅಥವಾ ಗಳಿಸಿರುವಂತ ಹಣ ಉಳಿಯೋದಕ್ಕೆ. ನಮ್ಮ ಪ್ರಾಬ್ಲಮ್ ಏನು ಅಂತ ಒಂದ್ ಸಿಂಗಲ್ ಲೈನ್ ನಲ್ಲಿ ಹೇಳ್ತೀನಿ ನೋಡ್ರಿ, ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಸಮಸ್ಯೆ ಇಲ್ಲ. ಎಲ್ರು ಸ್ವಲ್ಪ ನನ್ ಕಡೆ ನೋಡ್ರಿ, ನಮ್ಗೆ ಹಣ ಇಲ್ಲ ಅಂತ ಸಮಸ್ಯೆ ಇಲ್ಲ, ಇರೋ ಹಣ ಉಳಿಯೋದಿಲ್ಲ ಅಂತ ಸಮಸ್ಯೆ ಇದೆ. ನೀವು ನೋಡ್ಬೇಕಾದ್ರೆ ಎಲ್ಲಿಂದ್ರ ಬರುತ್ತೆ, ಹೆಂಗಾರ ಬರುತ್ತೆ, ಯಾರಾದ್ರೂ ಕೊಡ್ತಾರೆ, ಬಟ್ ಬರೋದಂತೂ ನಿಲ್ಲೋದಿಲ್ಲ. ಬಟ್ ಬಂದಿಂದಾಗ ನೋಡ್ರಿ ಅದು ಹಿಡಿಯೋದಕ್ಕೆ ನಮಗ್ ಆಗೋದಿಲ್ಲ. ರೀಸನ್ ಏನು ಅಂದ್ರ ಬರ್ಕೋರಿ, ಬರೋ ಶಕ್ತಿ ನಮ್ಮೊಳಗಿದೆ,
ಆ ಹಿಡಿಯೋ ಶಕ್ತಿ ತಡೆಯೋ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿದೆ. ರೇಖೆ ಏನ್ ಮಾಡುತ್ತೆ ಅಂದ್ರೆ ಹಿಡಿಯೋ ಶಕ್ತಿ ತಡೆಯೋ ಶಕ್ತಿ ನಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅಬಂಡನ್ಸ್ ಇದೆ ನೋಡ್ರಿ, ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಫೈನಾನ್ಸಿಯಲ್ ನೀವು ಗ್ರೋತ್ ಆಗೋದಕ್ಕೆ, ಅಥವಾ ಬರ್ಕತ್, ನೀವೇನಂತೀರಿ ಬರ್ಕತ್, ಲಕ್ಷ್ಮಿ ಬರೋದಂತೀವಿ ನೋಡ್ರಿ. ಹಾ, ಅದು ಎಸ್ ಫೈನಾನ್ಸಿಯಲ್, ಇದಕ್ಕೆ ನಿಮ್ಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸಕ್ಸಸ್ ಸಲುವಾಗಿ. ಸಕ್ಸಸ್ ಅಂದ್ರೂ ನೀವು ನಿಮ್ ಜೀವನದಲ್ಲಿ ಏನೋ ಒಂದು ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡ್ತೀರಿ. 16 ವರ್ಷದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಆದ್ರೆ ನಿಮ್ಗೆ ಆಗ್ತಾ ಇಲ್ಲ. ಇಲ್ಲಿ ನಾವು ಸಿಂಬಲ್ಸ್ ಗಳ ಮೂಲಕ, ಮತ್ತೆ ಹೃದಯ ಚಿಕಿತ್ಸೆ ಅಂತ ಬರುತ್ತೆ, ಬರೀಕೋರಿ ನೀವು. ಸಕ್ಸಸ್ಗೆ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀವಿ ನಾವು, ಹೃದಯ ಚಿಕಿತ್ಸೆ ಅಂತ. ಸೊ ಹೃದಯ ಚಿಕಿತ್ಸೆ ಸಿಂಬಲ್ಸ್ ಅನ್ನ ಯೂಸ್ ಮಾಡಿ ನಮಗೆ ಬೇಕಾಗುವಂತ ಸಕ್ಸಸ್ ಅನ್ನ ನಾವು ಪಡ್ಕೊಳ್ಬಹುದು. ಬಟ್ ಟೈಮ್ ಇದೆ ನೋಡ್ರಿ, ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ. ಈಗ ಹೇಳ್ತಾ ಇದ್ದೀನಿ ಮೇಡಮ್ ಸಕ್ಸಸ್ ಆಯ್ತದಂದ್ ಇಲ್ಲ, ನೀವು ಕನೆಕ್ಟ್ ಆಗೋದು ನಿಮಗ್ ಬಿಟ್ಟಿರುವಂತದ್ದು. ನಾವು ಮಾರ್ಗ ತೋರ್ಸೋರು ಅಷ್ಟೇ ಕೆಲಸ. ಆ ಮಾರ್ಗದ ಮೇಲೆ ಹೋಗೋರು, ಪ್ರಾಕ್ಟೀಸ್ ಮಾಡೋರು ನೀವೇ. ಈಗ ಎಕ್ಸಾಂಪಲ್ ರೇಖೆ ಅನ್ನೋದು, ನಾಳೆ ನಾನು ನಿಮಗೆ ದೀಕ್ಷೆ ಕೊಟ್ಟಿರ್ತೀನಿ ಎಕ್ಸಾಂಪಲ್. ದೀಕ್ಷೆ ತಗೊಂಡ್ಮೇಲೆ 21 ದಿವಸ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. 21 ದಿವಸ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಎನರ್ಜಿ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ಬರೀ ದೀಕ್ಷೆ ತಗೊಂಡ್ರಿ ವಾ ವಾ ಅಂದ್ರಿ ಆಯ್ತು, ನೀವ್ ಯಾರೋ ರೇಖಿ ಯಾರೋ, ಯಾರ ರೇಖಿ ಅಂತ ಹಿಂಗ್ ಕೇಳೋರು ಇದಾರೆ ನಮ್ಮಲ್ಲಿ. ಈಗ ನಿಮ್ ದೀಕ್ಷೆ ಮುಗಿದ್ಮೇಲೆ ನಮ್ ಟೀಮ್ನವ್ರು ಫೋನ್ ಮಾಡ್ತಾರೆ, ದೀಕ್ಷೆ ಎಲ್ಲ ಆಯ್ತು, ಹೆಂಗ್ ಫೀಲ್ ಆಯ್ತು, ಯಾವ ರೇಖಿ, ಯಾವ ಶ್ರೀದೇವಿ ಹೂಗಾರ್, ಹಿಂಗ್ ಹೇಳೋರು ನಮ್ಮಲ್ಲಿ ಬಾಳ ಜನ ಬರ್ತಾರೆ. ಈಗ ಇವ್ರಿಗೆ ಹೆಂಗ್ ಫೀಲ್ ಆಗುತ್ತೆ ಹೇಳ್ರಿ, ನನ್ಗೆ ಆಗುತ್ತಾ ಫೀಲ್ ಆಗ್ಬೋದಾ? ನೋ. ಸೊ ಹಾಗಾಗಿ ಪ್ರಾಕ್ಟೀಸ್, ನೀವ್ ಎಷ್ಟೆಷ್ಟು ಅಭ್ಯಾಸ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ರೇಖೆ ಏನ್ ಮಾಡುತ್ತೆ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಕ್ಸಸ್ ಸಲುವಾಗಿ ನಿಮ್ಗೆ ಈ ರೇಖೆ ಏನ್ ಮಾಡುತ್ತೆ ಅಂದ್ರೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸ್ಪಿರಿಚುವಲ್ ಗ್ರೋತ್ ಆಗೋದಕ್ಕೆ. ನೀವು ಆಧ್ಯಾತ್ಮಿಕವಾಗಿ ಒಂದು ಹಂತವನ್ನ ತಲುಪಬೇಕಾಗಿದೆ, ನಿಮ್ಗೆ ಅಡ್ಡಿ ಆತಂಕ ಇದೆ, ಏನು ಒಂದಿಷ್ಟು ಒತ್ತಡಗಳು ಬರ್ತಾ ಇವೆ ಅಂದ್ರ, ನೀವು ಸಿಂಬಲ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಬರ್ಕೋರಿ, ಸಿಂಬಲ್ಸ್ ಗಳಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ಬೇಕಾದ ಎನರ್ಜಿಯನ್ನ ಸ್ಪಿರಿಚುವಲ್ ನಲ್ಲಿ ಬಳಸ್ಕೊಳ್ಬಹುದು. ನಿಮಗೆ ಬೇಕಾದ ಎನರ್ಜಿ, ಯಾವುದೇ ರೀತಿಯ ಎನರ್ಜಿ ಇರ್ಬೋದು. ನಿಮ್ಗೆ ಮನೆ ಕಟ್ಟೋದಿರ್ಬೋದು, ಮತ್ತೊಂದ್ ಕಾರ್ ತಗೊಂಬೋದಿರ್ಬೋದು, ಮನೆ ಮಕ್ಕಳ ಮದ್ವೆ ಮಾಡೋದಿರ್ಬೋದು, ಅಥವಾ ಹೆಲ್ತ್, ಏನಾದ್ರೂ XYZ ಯಾವ್ದಾದ್ರು ಇರುತ್ತೆ. ನೀವು ಯೂನಿವರ್ಸ್ಗೆ ರಿಕ್ವೆಸ್ಟ್ ಮಾಡೋ ಮೂಲಕ ಅದರದೇ ಒಂದಿಷ್ಟು ಸಿಂಬಲ್ಸ್ ಗಳು ಇಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ತಗೊಂಡ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಹೀಲಿಂಗ್ ಅನ್ನ ಮಾಡೋದಿರುತ್ತೆ. ಈ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಸಿಂಬಲ್ಸ್ ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರ, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ಶಿವಣ್ಣ ಅಣ್ಣ ಇದ್ದಾರೆ, ನಾನ್ ಶಿವಣ್ಣ ಅಣ್ಣಗೆ ಕಾಲ್ ಮಾಡ್ಬೇಕಾಗಿದೆ. ಕಾಲ್ ಮಾಡ್ಬೇಕಂದ್ರೆ ಶಿವಣ್ಣ ಅಣ್ಣ ನಂಬರೇ ಡೈಲ್ ಮಾಡ್ಬೇಕಾ? ನಾನು ಮೈಂಡ್ ಅಲ್ಲಿ ಇಟ್ಕೊಂಡಿನಿ ಶಿವಣ್ಣ ಅಣ್ಣ ಕಾಲ್ ಮಾಡ್ಬೇಕಂತ. ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸುನಿಲ್ ಸರಿ ಡೈಲ್ ಮಾಡತ್ತೀನಿ ನಂಬರ್. ಈ ಫೋನ್ ಸುನಿಲ್ ಸರಿಗೆ ಹೋಗುತ್ತಾ ಶಿವಣ್ಣಗ್ ಹೋಗುತ್ತಾ? ಸುನಿಲ್ ಸರಿಗೆ ಹೋಗುತ್ತೆ. ಈಗ ನಾನ್ ತಲೆ ಕಡ್ಸ್ಕೊಳತೀನಿ, ದೇವ್ರೇ ನಿಂದ ಇಷ್ಟ ಆರಾಧನೆ ಮಾಡಿದ್ರು ನನಗ್ ಕನೆಕ್ಟ್ ಆಗಿಲ್ಲ, ನಾನ್ ಕೇಳಿದ್ದೆಲ್ಲ ಕೊಟ್ಟಿಲ್ಲ, ಅಡ್ರೆಸ್ ತಪ್ಪದ, ಏನ್ ಮಾಡ್ತೀರಿ? ಸೊ ರೇಖಿ ಏನ್ ಮಾಡುತ್ತೆ, ಈಗ ಬರ್ಕೋರಿ, ರೇಖಿ ಸರಿಯಾದ ಅಡ್ರೆಸ್ ಕೊಡುತ್ತೆ ನಿಮ್ಗೆ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು. ಇದು ರೇಖಿಯಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಗದರ್ಶನ ಮಾಡುತ್ತೆ. ನಾನ್ ಮೊನ್ನೆ ಹೇಳುವಾಗ ಹೇಳ್ದ್ ನೋಡ್ರಿ, ರೇಖಿ ನಮ್ದು ಯಾವ್ದೋ ಒಂದ್ ಸಮಸ್ಯೆ ಇದೆ ಅಂತ ನಾನ್ ರೇಖಿಯನ್ನ ತಗೊಲತ್ತೀನಿ ಅಂದ್ರೆ ಎಷ್ಟೋ ಸಲ ಹಿಂಗಾಗುತ್ತೆ, ನಿಮ್ಗೆ ಆ ಸಮಸ್ಯೆ ಪರಿಹಾರ ಸಿಗೋದಿಲ್ಲ, ಇನ್ನೊಂದ್ ಸಮಸ್ಯೆಗೆ ಪರಿಹಾರ ಆಗಿರುತ್ತೆ. ಹೇಳಿದ್ದ ನೆನ್ಪದ ನಿಮ್ಗ? ಹಾ, ಈಗ ಬರ್ಕೋರಿ, ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ನಾವು ಕೇಳಿದ್ದು ಕೊಡೋದಿಲ್ಲ, ಅದಕ್ಕೆ ಏನ್ ಕೊಡ್ಬೇಕಂತ ಡಿಸೈಡ್ ಮಾಡುತ್ತೆ ನೋಡ್ರಿ, ಅದು ಕೊಡುತ್ತೆ. ಇದು ರೇಖೆಯಲ್ಲಾಗೋ ಅದ್ಭುತ. ಎಕ್ಸಾಂಪಲ್, ನಿಮ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅಂತ ರೇಖೆಯನ್ನ ಮಾಡ್ತಾ ಇದ್ದೀರಿ, ನನ್ ಕಡೆಯಿಂದ ಹೇಳ್ತೀನಿ ನಾನು. ನಿಮಗೆ ಗಂಡ ಹೆಂಡತಿದ್ ಏನೋ ಜಗಳ ಆಗ್ತಾ ಇದೆ, ಮನ್ಯಾಗ ಮಕ್ಕಳದ್ ಏನೋ ಇದೆ, ಫ್ಯಾಮಿಲಿ ಕಡೆಯಿಂದ ಮಾಡೋಣ ಅಂತ ನೀವು ರೇಖೆಯನ್ನ ಮಾಡ್ತೀರಿ. ನಿಮ್ ಫ್ಯಾಮಿಲಿ ಇಶ್ಯೂ ಅಲ್ಲೇ ಇರುತ್ತೆ, ನಿಮಗ್ ಫೈನಾನ್ಸಿಯಲ್ ಗ್ರೋತ್ ಆಗ್ಲಕ್ ಶುರು ಮಾಡ್ತೀರಿ. ಈಗ ನಿಮ್ ತಲೆ ಕೆಟ್ಟ ಹೋಗುತ್ತೆ, ಮೇಡಮ್ ಹೇಳಿದ್ರು ಫ್ಯಾಮಿಲಿದೆಲ್ಲ ಚೇಂಜ್ ಆಗುತ್ತೆ ಅಂತ, ಇಲ್ಲಿ ನೋಡಿದ್ರೆ ಹಿಂಗಾಗುತ್ತೆ. ರೀಸನ್ ಏನು ಅಂದ್ರೆ ಯೂನಿವರ್ಸಿಗೆ ಗೊತ್ತಿದೆ ಫ್ಯಾಮಿಲಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂದ್ರೆ ಫೈನಾನ್ಸ್ ಸಲುವಾಗಿ ಆಗ್ತಾ ಇದೆ. ಮೊದಲು ನಿಮ್ದು ಫೈನಾನ್ಸ್ ಠೀಕ್ ಮಾಡ್ತದದು. ತಿಳಿತಾ ಇದೆನಾ? ರೇಖಿ ತಪ್ಪು ಮಾಡೋದಿಲ್ಲ, ಸರಿಯಾದ ಮಾರ್ಗಕ್ಕೆ ನನಗೆ ಗೊತ್ತಿರ್ಲಾರದ್ದು ರೇಖಿಗೆ ಗೊತ್ತಿದೆ. ಅದಕ್ಕೆ ರೇಖಿಯನ್ನ ನಾವು ತಾಯಿ ಅಂತೇಳಿ ಸ್ವೀಕಾರ ಮಾಡ್ತೀವಿ. ಇಲ್ಲಿ ಬರ್ಕೋರಿ, ರೇಖಿಯ ಜೊತೆಗೆ ನಮ್ಗೆ ಒಂದು ಸಂಬಂಧವನ್ನ ಸೃಷ್ಟಿ ಮಾಡೋದಿದೆ, ಒಂದ್ ರಿಲೇಶನ್ ಅನ್ನ ಸೃಷ್ಟಿ ಮಾಡೋದಿದೆ. ಈಗ ನಾನು ರೇಖಿಯನ್ನ ತಾಯಿ ಅಂತೇಳಿ ಭಾವಿಸ್ತೀನಿ. ಯಾಕೆ ತಾಯಿ ಭಾವಿಸ್ತೀನಿ ಅಂದ್ರೆ ನಾನು ತಾಯಿಯನ್ನ ನೋಡಿಲ್ಲ, ತಾಯಿ ಮೇಲೆ ಬಹಳ ಪ್ರೀತಿ ನನ್ಗೆ, ಅದಕ್ಕೆ ತಾಯಿ. ಕೆಲವ್ರು ರೇಖಿಯನ್ನ ತಂದೆ ಅಂತೇಳಿ ಭಾವಿಸ್ತಾರೆ, ಕೆಲವ್ರು ಫ್ರೆಂಡ್ ಅಂತೇಳಿ ತಗೋತಾರೆ. ಒಂದು ರಿಲೇಶನ್, ಒಂದು ಸ್ಪಂದನೆ ಇದೆ ನೋಡ್ರಿ, ಅದನ್ನ ರೇಖಿಯ ಜೊತೆಗೆ ನೀವು ಬಳಸಿದಾಗ
ಎನರ್ಜಿ ಬಹಳ ಸ್ಪೀಡ್ ಆಗಿ ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಬಹಳ ಸ್ಪೀಡ್ ಆಗಿ ನಿಮ್ ಜೊತೆಗೆ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಒಂದ್ ಹೆಸರು ಯಾವ್ದಾದ್ರು ಇವತ್ ಸ್ವಲ್ಪ ಚೂಸ್ ಮಾಡಿಕ್ರಿ, ಏನ್ ಹೆಸರು ಕೊಡ್ಬೋದು, ನಾಳೆ ದೀಕ್ಷೆ ಇದೆಯಲ್ಲ. ಹಾ, ಎಸ್. ಅದಾದ್ಮೇಲೆ ಕೊನೆಗ್ ಬರುತ್ತೆ ರೇಖಿಯಿಂದ ಇನ್ನೂ ಒಂದ್ ಏನ್ ಮಾಡ್ಬೋದು ಅಂದ್ರ ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ಬೋದು. ನೀವು ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ಮಾಡಿದ್ರೆ ಸಾಮಾಜಿಕ ಕಾರ್ಯಗಳನ್ನು ಸಮೇತ ಮಾಡ್ಬೋದು. ಮತ್ತೆ ಸಾಮಾಜಿಕವಾಗಿ ನೀವು ಒಬ್ಬ ಹೀಲರ್ ಆಗಿ, ನಮ್ಮಲ್ಲಿ 3 ಕ್ಯಾಟಗರಿ ಬರುತ್ತೆ. ಒಂದು ಹೀಲರ್ ಕ್ಯಾಟಗರಿ ಇದೆ, ಒಂದು ಮೋಟಿವೇಶನಲ್ ಸ್ಪೀಕರ್ ಕ್ಯಾಟಗರಿ ಇದೆ, ಒಂದು ಟ್ರೈನರ್ ಕ್ಯಾಟಗರಿ ಇದೆ. 3 ಕ್ಯಾಟಗರಿ ಬರುತ್ತೆ. ಅದ್ರಲ್ಲಿ ಹೀಲರ್ ಕ್ಯಾಟಗರಿ ಇದೆ ನೋಡ್ರಿ, ಅದು ಒನ್ ಆಫ್ ದ ಬೆಸ್ಟ್. ಅದು ಏನ್ ಕ್ವಶನ್ ಇಲ್ಲ, ಡೌಟ್ಸ್ ಇಲ್ಲ. ಸೊ ಹಾಗಾಗಿ ನೀವು ಒಂದು ಇದರ ಮೂಲಕ ಒಂದು ಸಾಮಾಜಿಕ ಸೇವೆಯನ್ನು ಸಮೇತ ಕೊಡುವಂಗೆ ಬೆಳಿಬಹುದು. ಇಲ್ಲಿ ನಮ್ಮ ಶಶಿ ಚೌಡಿ ಮೇಡಮ್ ಇದ್ದಾರೆ ನೋಡ್ರಿ, ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಈಗ ಅವ್ರ ಭಾಗದಲ್ಲಿ ಬಹಳ ಬಿಸಿ ಪರ್ಸನ್ ಅವ್ರು, ಇವತ್ತು ಎಲ್ಲಿಗೋ ಹೋಗಿ ಬಂದಂಗೆ ಕಾಣಿಸ್ತಾರೆ. ಪ್ರತಿ ದಿನಾನು ಹೀಲಿಂಗ್ ಕೊಡ್ಲಕ್ ಹೋಗ್ತಿರ್ತಾರ ಅವ್ರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಸೋಷಿಯಲ್ ವರ್ಕ್ ಆಗಿ ಸಮೇತ ನಾವ್ ಇದನ್ನ ತೆಗೆದುಕೊಳ್ಬಹುದು. ಈಗ ನೆಕ್ಸ್ಟ್ ಬರ್ಕೋರಿ. ಹಾ, ಮತ್ತೆ ಅದಾದ ನಂತರ ನಮ್ಮೊಳಗ ನಮ್ಮ ಇಮ್ಯುನಿಟಿ ಇದೆ ನೋಡ್ರಿ, ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ರೇಖಿ ಮತ್ತು ಚಕ್ರ ಎರಡರಲ್ಲೂ ಬರುತ್ತೆ ಇದು ರೋಗ ನಿರೋಧಕ ಶಕ್ತಿ. ಮತ್ ನೀವ್ ಹಿಂಗ್ ತಿಳ್ಕೊಬೇಡ್ರಿ, ರೇಖಿ ಮಾಡಿದವ್ರು ಎಲ್ಲಾ ಆರಾಮ್ ಇರಲ್ಲ, ಎಲ್ಲಾ ಬೆಸ್ಟ್ ಇರ್ತಾರ. ನೋ, ನಮಗೂ ಆರಾಮ್ ತಪ್ಪದಿಲ್ಲ ಅಂತಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನನ್ಗೆ ಜ್ವರ ಬಂದಿದೆ, ನಮ್ಮ ಮನೆಯಲ್ಲೇ ನಮ್ಮ ಯಜಮಾನರಿಗೆ ಜ್ವರ ಬಂದಿದೆ, XYZ ಬೇರೆಯವ್ರ ಕಡೆ ಯಾಕೆ ಹೋಗೋ. ನನ್ಗೂ ಅವ್ರಿಗೆ ಇಬ್ಬರಿಗೂ ಜ್ವರ ಬಂದಿದೆ. ನಮ್ಮ ಮನೆಯವ್ರಿಗೆ ಹೀಲ್ ಆಗೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಆದ ಅವಕನಿ ತಿರ್ಗಾಡ್ ಟ್ಯಾಬ್ಲೆಟ್ಸ್ ಹಾಕೊಂಡು ಗ್ಲುಕೋಸ್ ಹಚ್ಕೊಂಡು ಮಾಡೋದ್ಗೆ ಅವ್ರಿಗೆ 10 ದಿನ ತಗೊಳ್ತು. ಬಟ್ ನನ್ನ ಹೀಲಿಂಗ್ ಇದೆ ನೋಡ್ರಿ, ನಂದು 2 ದಿನದಾಗಿ ನಾನು ಕವರ್ ಮಾಡ್ತೀನಿ. 2 ದಿನದಾಗ ಇಬ್ರಿಗೂ ಬಂದಿದೆ, ಬಟ್ ನಂದು 2 ದಿನದಾಗ ಕವರ್ ಆಗ್ತಾ ಇದೆ. ಅವ್ರಿಗೆ ಎಷ್ಟು ತಗೊಳತ್ತು ಟೈಮು? 10 ದಿನ. ಅಂದ್ರೆ ನಾನು ಅವ್ರಕ್ಕಿಂತಾನು ಎಷ್ಟು ಪಟ್ಟು ಗ್ರೇಟ್ ಇದ್ದೀನಿ ಅಂದ್ರೆ 80% ಗ್ರೇಟ್ ಇದ್ದೀನಿ. 80% ನನ್ನ ಹತ್ರ ಅವ್ರಕ್ಕಿಂತ ಜಾಸ್ತಿ ರೋಗ ನಿರೋಧಕ ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಆ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ನಮ್ಮ ಚಕ್ರಗಳಲ್ಲಿ ಉದ್ಭವ ಆಗುತ್ತೆ. ಚಕ್ರದಲ್ಲಿ ಆ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ. ಹಾಗಾಗಿ ಇವೆಲ್ಲ ಚಕ್ರಗಳು ಏನ್ ಮಾಡುತ್ತೆ ಅಂದ್ರೆ ಪಂಚತತ್ವಗಳ ಜೊತೆಗೆ ಕನೆಕ್ಟ್ ಇರುತ್ತೆ. ಮೇನ್ ಸೆಷನ್ ನಿಮ್ಗೆ ಬರುತ್ತೆ, ಅದು ಕೋಶಗಳೆಲ್ಲ ಬರುತ್ತೆ ನಿಮ್ದು. ನಿಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಕೋಶಗಳ ಜೊತೆಗೆ ಮತ್ತೆ ಕನೆಕ್ಟ್ ಮಾಡಿ ನಿಮ್ಗೆ ಪಾರ್ಟ್ 2 ನಲ್ಲಿ ನಾವು ಹೇಳ್ತೀವಿ. ಆದ್ರೆ ಇಷ್ಟಾದ್ರೂ ನೀವು ನೆನ್ಪಿಟ್ಕೋರಿ, ಅಷ್ಟು ಕೋಶಗಳಲ್ಲಿ ಅಂದ್ರೆ ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಾವು ಮಾನಸಿಕವಾಗಿ ಸದೃಢವಾಗೋದಕ್ ಶುರು ಆಗ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ನಾವ್ ಈ ಹಿಂದೆ ಸಣ್ಣ ಸಣ್ಣ ಮಾತಿಗೆ ಟೆನ್ಷನ್ ಮಾಡ್ಕೋತೀವಿ ನೋಡ್ರಿ, ಈಗ ಅದು ಟೆನ್ಷನ್ ಅನ್ಸಂಗಿಲ್ಲ ನಮ್ಗೆ. ನಾವೆಲ್ಲೋ ಒಂದ್ ಕಡೆ ಗಟ್ಟಿಯಾಗಿವಿ ಅಂತ ಅನಿಸ್ತು. ಆಮೇಲೆ ನಮ್ಮಲ್ಲಿ ಸಿಂಬಲ್ಸ್ ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರ ಎಲ್ಲಾ ಸಮಸ್ಯೆಗೂ ಪರಿಹಾರ ನಮ್ಗೆ ಗೊತ್ತಾಗುತ್ತೆ. ಯಾವ ಸಿಂಬಲ್ ತಗೊಂಡ್ರೆ ನನಗ್ ಪರಿಹಾರ ಸಿಗುತ್ತೆ. ನನ್ಗೆ ಈಗ ಇದು ಮಾಡ್ಬೇಕಾಗಿದೆ, ನಿಮ್ಗೆ ಹೇಳ್ತೀನಿ. ನಿಮ್ ಮನೆ ಎದುರಿಗೆ ಬೈಕ್, ಕಾರು ಏನೋ ಇದೆ, ಎಷ್ಟೋ ಸಲ ಏನಾಗುತ್ತೆ ಅದ್ರ ಮೇಲೆ ಗೀಸ್ತಾವ್ ಮಕ್ಕಳು, ಕೆರಿ ಹಾಕ್ತಾವ್. ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಏನಿಲ್ಲ, ಬರೀ ಸಿಂಬಲ್ ಹಾಕಿ ಆರಾಮ್ಸೆ ಹೋಗಿ ಮಲ್ಕೋರಿ, ನಿಮ್ ಕಾರ್ ಸೇಫ್ ಆಗಿರುತ್ತೆ, ಯಾರು ಬಂದ್ ಕೈನೇ ಹಚ್ಚಂಗಿಲ್ಲ. ನಾ ಪ್ರಾಕ್ಟಿಕಲ್ ಮಾಡಿದ್ದಿದೆ ನಂದು. ಇವತ್ತಿಗೂ ನಮ್ ಮನೆಗೆ ಚಾವಿ ಹಾಕೋದಿಲ್ಲ. ಯಾರ್ಯಾರು ಬಂದ್ರ ಶಶಿ ಮೇಡಮ್ ಗೊತ್ತು. ಚಾವಿ ಅಂದ್ರೆ ಏನಂತೀವಿ? ಕೀಲಿ ಹಾಕೋದಿಲ್ಲ ನಾವು ಚಾವಿ ಯಾವಾಗ ಹಾಕ್ತಿವಿ ಅಂದ್ರ ಟೋಟಲಿ ರಾತ್ರಿ ಮನಿಗ್ ಬರೋದೇ ಇಲ್ಲ ಅಂದ್ರೆ. ಇಲ್ದ್ರೆ ಡೈಲಿ ನಾವ್ ಎಲ್ಲಿಗಾರ ಹೋಗ, ನಾನ್ ಡ್ಯೂಟಿಗೆ ಹೋಗ್ತೀನಿ, ನಮ್ಮ ಮನೆಯವ್ರು ಹೋಗ್ತಾರ, ನನ್ ಮಗ ಹೋಗ್ತಾನೆ, ಯಾರು ಇರೋದಿಲ್ಲ, ಸುಮ್ನೆ ಹಿಂಗ್ ಹಾಕ್ತಿವಿ, ಹೋಗ್ಬಿಡ್ತೀವಿ ನಾವು. ನಮ್ಗೆ 100% ಗೊತ್ತಿದೆ ಸುರಕ್ಷಾ ಕವಚ ನಮ್ಮ ಹತ್ರ ಇದೆ ಅಂತ. ಈ ರೀತಿ ನಿಮ್ಗೆ ಫೇತ್ ಅಂಡ್ ಬಿಲೀವ್ ಇದೆ ನೋಡ್ರಿ, ಅದು ಹೆಚ್ಚ್ ಮಾಡುತ್ತೆ. ಬರ್ಕೋರಿ, ವಿಶ್ವಾಸ. ರೇಖಿನ ಮೇಲೆ ನೀವು ವಿಶ್ವಾಸ ಮಾಡ್ರಿ, ನಿಮಗ್ ಯಾವ ಶಕ್ತಿ ಏನು ಮಾಡೋದಿಲ್ಲ. ನೆನ್ಪಿಡ್ರಿ ಇದು ಮಾತು. ರೇಖಿಯಲ್ಲಿ ಆ ಚಮತ್ಕಾರ ಇದೆ, ಅದಕ್ಕೆ ಮಿರಾಕಲ್ ಅಂತಾರೆ. ನಮ್ಮಲ್ಲಿ ಹೇಳ್ತಾರೆ ರೇಖಿ ಆಯ್ತೋ ಸಂಭವ ಅಂದ್ರೆ ಸಾಧ್ಯ ಇದೆ ಅಂತ. ರೇಖಿಯಿಂದ ಎಲ್ಲಾನು ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿಯಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋ ಸೈಡ್ ಎಫೆಕ್ಟ್. ಕೆಲವೊಂದನ್ನ ಜಾಸ್ತಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಲ್ಲ. ಕೆಲವೊಂದು ಮೆಡಿಟೇಷನ್ಗಳು ಸೈಡ್ ಎಫೆಕ್ಟ್ ಇವೆ. ನೀವು 1 ತಾಸು ಮಾಡೋದು 2 ತಾಸು ಮಾಡ್ರಿ, ತಲೆ ಹೆಡೆಕ್ ಬರೋದಕ್ಕೆ ಶುರು ಆಗುತ್ತೆ, ಎಂತವು ಎಲ್ಲ ಇವೆ. ಬಟ್ ರೇಖಿಯಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಅದಾದ್ಮೇಲೆ ರೇಖಿಗೆ ಓವರ್ ಡೋಸ್ ಅಂತಿಲ್ಲ. ಟ್ಯಾಬ್ಲೆಟ್ಸ್ 1 ಟ್ಯಾಬ್ಲೆಟ್ಸ್ ತಗೊಳ್ಳೋದು 2 ತಗೊಂಡ್ರ ಬಾಳ್ ಭಯಂಕರ, ಏನು ತಲೆನೋವು ಆಗ್ತಾ ಇದೆ, ಒಂದ್ ಯಾಕೆ ತಗೋಲಿ, 2 ತಗೋರಿ. 2 ತಗೊಂಡ್ರಿ ಅಂದ್ರೆ ಕಣ್ಣು ಇಲ್ತೇರಲ್ ನೀವು, ಎಲ್ ತೆರಿತ್ರಿ? ಹಾ, ಬಟ್ ರೇಖಿದಾಗ ಹಂಗಿಲ್ಲ, ಯಾರು ಭಯ ಪಡ್ಬೇಡ್ರಿ. ನೀವು ಇಡೀ ದಿನಾನು ರೇಖಿ ಮಾಡ್ರಿ, ನಿಮ್ಗೆ ಏನು ಓವರ್ ಡೋಸ್ ಅಂತಿಲ್ಲ. ನೀವು ಎಷ್ಟು ತಗೋತ್ರಿ ಅಷ್ಟು ಹೀಲಿಂಗ್ ಆಗುತ್ತೆ. ಹಾ,
ಅದಾದ್ಮೇಲೆ ನೆಕ್ಸ್ಟ್ ತಗೋರಿ, ರೇಖಿದೊಳಗ ಏಜ್ ಲಿಮಿಟ್ ಇಲ್ಲ. ಮೊನ್ನೆ ಹೇಳಿನಿ, ಈಗ್ಲೂ ಹೇಳ್ತಾ ಇದ್ವಿ, ಏಜ್ ಲಿಮಿಟ್ ಇಲ್ಲ. ಒಂದ್ 10 ವರ್ಷದ ಮಗುವಿನಿಂದನೂ ಸಮೇತ ರೇಖಿಯನ್ನ ಮಾಡ್ಬೋದು. ನಂಬಲ್ಲಿ ಶರಣ್ಯ ಇದ್ದಾಳ ನೋಡ್ರಿ, ನಮ್ದು ಇಡೀ ಕರ್ನಾಟಕದೊಳಗೆ ಎಲ್ಲಾಕ ಸಣ್ಣ ಮಗು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳ. ಸುಮಾರು 3 ಸಲ ರೇಖಿಯನ್ನ ಮಾಡಿದಾಳೆ. ಈಗ್ಲೂ ಅವಳು ಹೀಲಿಂಗ್ ಕೊಡ್ತಾಳ. ಇಲ್ಲಿದ್ದಾಳ ನೋಡ್ರಿ, ಈಗ್ಲೂ ಬಾಳ್ ಜಬರ್ದಸ್ತ್ ಹೀಲಿಂಗ್ ಇದೆ. ಅವಳ ಸೇವೆ ಬಾಳ ದೊಡ್ಡದಿದೆ. ಸೊ ಹಾಗಾಗಿ ವಯಸ್ಸಿನ ಅಂತರ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಮತ್ತೆ ಇಲ್ಲಿ ಗಂಡು ಹೆಣ್ಣು ಅಂತಿಲ್ಲ, ಎಲ್ಲರೂ ಮಾಡ್ಬೋದು. ಮತ್ ಪ್ಲೇಸ್ ಇದೇ ದೇಶದವ್ರು ಮಾಡ್ಬೇಕಂತಿಲ್ಲ, ಭಾಷೆ ಅಗತ್ಯ ಇಲ್ಲ. ಇಲ್ಲಿ ಯಾವ ಭಾಷೆದವ್ರಿಗೂ ರೇಖೆಯನ್ನ ಮಾಡ್ಬೋದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ ನೋಡ್ರಿ, ಅವು ಇಲ್ಲ. ಹಾ, ಧರ್ಮದ್ದು ಇಲ್ಲ, ಜಾತಿದ್ದು ಇಲ್ಲ, ಏನೇನು ಇಲ್ಲ. ಈಗ ನೆಕ್ಸ್ಟ್ ಬರ್ಕೋರಿ, ರೇಖಿಯ. ಹಾ, ಏನ್ ಹೇಳ್ತಾರೆ ಇದಕ್ಕ? ಪ್ರಿನ್ಸಿಪಲ್ಸ್ ಅಂದ್ರೆ ಏನ್ ಹೇಳ್ತಾರೆ? ಮುಖ್ಯಾಂಶಗಳು. ಒಂದ್ಸಲ ರೇಖಿ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ, ಅಥವಾ ರೇಖಿ ಮಂತ್ರಗಳು. ಒಂದ್ಸಲ ಯಾರಾದ್ರೂ ಅನ್ಮ್ಯೂಟ್ ಮಾಡ್ರಿ. ಅನನ್ಯ, ರೇಖಿ ಪ್ರಿನ್ಸಿಪಲ್ಸ್ ಅಂತ ಹಾಕೋರ್ಲಿ. ಹಾ, ರೇಖಿಯ 5 ತತ್ವಗಳು, ಸಿದ್ಧಾಂತ ಅಥವಾ ತತ್ವ. ಹಾ, ರೇಖಿಯ 5 ಸಿದ್ಧಾಂತಗಳು ಅಥವಾ ತತ್ವಗಳು ಅಂತ ಹಾಕ್ರಿ, ರೇಖಿ ಪ್ರಿನ್ಸಿಪಲ್ಸ್. ಹಾ, ನಿಮ್ ಹತ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಹೇಳಿದ್ದೇವಲ್ಲ, ನೆನ್ಪದನ? ಹಾ, ಸ್ವಲ್ಪ ತೋರ್ಸ್ರಿ ನೋಡಮ್, ದರ್ಶನ್ ಮಾಡಿಸ್ರಿ ಅದರದು. ಹಾ, ನಮ್ಮ ಶೈಲಾ ಮ್ಯಾಮ್ ಹತ್ರ ಇದೆ, ನೇತ್ರಾವತಿ ಅಮ್ಮನ ಹತ್ರ ಇದೆ, ಭೋಜೇಗೌಡ ಸರ್, ರಾಧಾ. ಎಸ್, ಮಲ್ಗೋಕ್ಕಿಂತ ಮುಂಚೆ ಈಗ ಹೇಳ್ತೀನಿ, ನಾವು ಸಿದ್ಧಾಂತವನ್ನ ಬರ್ದು, ನೀವ್ ಯಾವ ಗ್ರೂಪ್ ನಲ್ಲಿ ಇದ್ರಿ ಆ ಗ್ರೂಪ್ ನಲ್ಲಿ ಫೋಟೋ ಹಾಕ್ಬೇಕು ನೀವು ಅದ್ರದ್ದು. ಇವು ಮಂತ್ರಗಳದ್ದು 5 ಸಿದ್ಧಾಂತಗಳು. ಇನ್ನೊಂದ್ ಸ್ಕ್ರೀನ್ ನೋಡ್ತೀನಿ, ವೇಟ್ ಮಾಡ್ರಿ. ಎಲ್ಲಾ ತೋರ್ಸ್ರಿ ನೋಡಮ್. ನಮ್ಮ ಉದಯ್ ಸರ್ನು ಬಂದಾರ ಇವತ್ತ, ಮುನಿರಾಜು ಸರ್ ಇದ್ದಾರೆ, ನಮ್ಮ ಮೇರುನ ಸರ್. ಓಕೆ ಓಕೆ ಓಕೆ, ಮಂಜುಳಾ ಅಮ್ಮ. ಹಾ, ಎಸ್, ಎಲ್ಲಾರು. ಹಾ, ಈ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಇದೆ ನೋಡ್ರಿ, ಇದ್ರ ಮೇಲೆ ರೆಡ್ ಕಲರ್ ಪೆನ್ನು ಅಥವಾ ಸ್ಕೆಚ್ ಪೆನ್ ಇದ್ರ ಬೆಸ್ಟ್ ಇದೆ. ಸ್ಕೆಚ್ ಇಲ್ಲ ಅಂದ್ರೆ ಪೆನ್ ಹಚ್ಚಿನೂ ನೀವು ಮಾಡ್ಬೋದು. ಹಾ, ಇದರ್ಲಿಂದ ನಮ್ಗೆ ಏನ್ ಮಾಡೋದಿದೆ ಅಂದ್ರೆ 5 ರೇಖಿಯ 5 ತತ್ವಗಳನ್ನ ಇದ್ರ ಮೇಲೆ ಬರೆಯೋದಿದೆ. ಬರ್ದಿ ಏನ್ ಮಾಡ್ಬೇಕಂದ್ರ ಅದನ್ನ ಗೋಡೆಗೆ ಅಂಟಿಸ್ಬೇಕಾಗಿದೆ. ಇದು ಪ್ರಾಕ್ಟಿಕಲ್. ಇದ್ರ ಮೇಲೆ ಈಗ ಸದ್ಯಕ್ಕೆ ಅದ್ರ ಮೇಲೆ ಬರಿಬೇಡ್ರಿ, ಮೊದ್ಲು ಕಚ್ಚಾ ಬರ್ಕೋರಿ. ಕಚ್ಚಾ ಏನಂತ್ರಿ? ಡೈರಿದಾಗ ಬರೀರಿ ಫಸ್ಟ್. ಅದಾದ್ಮೇಲೆ ಆರಾಮ್ಸೆ ಇದು ಕ್ಲಾಸ್ ಮುಗೀತು ನೋಡ್ರಿ, 10 ನಿಮಿಷ ಟೈಮ್ ತಗೊಂಡು ಆರಾಮ್ಸೆ ಅದು ಕರೆಕ್ಟ್ ಆಗಿ ಬರ್ಕೊಂಡು, ನಿಮ್ಗೆ ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀರಿ, ಹಾಲ್ನಾಗ ತಿರುಗಾಡ್ತೀರಿ ಅಥವಾ ಯಾವ್ದು ರೂಮಿನಾಗ ಸ್ವಲ್ಪ ಜಾಸ್ತಿ ಇರ್ತೀರಿ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅದನ್ನ ತೂಗ್ ಹಾಕ್ಬೇಕು, ಅಲ್ಲೇ ಅಂಟಿಸ್ ಬಿಡ್ಬೇಕು. ಅದನ್ನ ಏನ್ ಮಾಡೋದಿದೆ ಅಂದ್ರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸಲ, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ನೋಡ್ಬೇಕು, ಫೀಲ್ ಮಾಡ್ಬೇಕು. ಬರ್ಕೋರಿ ಅದು ವರ್ಕ್ ಏನಿದೆ ಅಂತ. 5 ತತ್ವಗಳದು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ, ಈ 2 ಟೈಮ್ ನಲ್ಲಿ ಏನ್ ಮಾಡ್ಬೇಕಾಗಿದೆ ನಮ್ಗಂದ್ರ ಆ ತತ್ವಗಳನ್ನ ನೋಡ್ಬೇಕು, ಓದ್ಬೇಕು, ಮತ್ತೆ ಫೀಲ್ ಮಾಡ್ಕೊಳ್ಬೇಕು. ಈಗ ಆ ತತ್ವಗಳನ್ನ ಒಂದೊಂದ್ ಬರ್ಕೋರಿ. ಫಸ್ಟ್ ಬರೀರಿ ಮೊದಲನೇ ತತ್ವ. ಮತ್ತೆ ಇದನ್ನ ಲೈಫ್ ಟೈಮ್ ಯೂಸ್ ಮಾಡ್ರಿ, ಉಪಯೋಗ ಮಾಡ್ರಿ. ಮುಂದೆ ನೀವು ರೇಖಿ 2, 3 ಮಾಡ್ರಿ ಬಿಡ್ರಿ, ಅದು ನಿಮಗ್ ಬಿಟ್ಟಿನ್. ಹೇಳ್ತೀವಿ ನೋಡ್ರಿ, ಹಣೆ ಬರ ಇರುತ್ತೆ. ರೇಖಿ ಹೇಳ್ದಲ್ಲ, ರೇಖಿಯನ್ನ ಎಲ್ಲರಿಗೂ ಸಿಗೋದಿಲ್ಲ, ಅದು ಇಲ್ಲಿನೂ ಬರ್ದಿರ್ಬೇಕಾಗುತ್ತೆ. ನಮ್ ಸೇವೆ ಇದೆ, ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ನೀವು ಅಟ್ಲೀಸ್ಟ್ ಮುಂದೆ ಬರ್ಲಿಲ್ಲ ಅಂದ್ರೆ ಇದಿಷ್ಟ ಆದ್ರೂ ನೀವು ಪ್ರಾಕ್ಟಿಕಲ್ ಮಾಡಿದ್ರು ನಿಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ, ಅದರಲ್ಲಿ ಏನು 2 ಮಾತಿಲ್ಲ. ಸೊ ಮೊದಲ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಮೊದಲನೇ ತತ್ವ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದು ಮೊದಲನೇ ಮಂತ್ರ ನಮ್ದು, ಮೊದಲನೇ ತತ್ವ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಹಾ, ಎಸ್, ಈಗ ಬರ್ಕೊಂಡ್ರಿ. ಇದು ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಯಾವ ರೀತಿ ಕನೆಕ್ಟ್ ಮಾಡುತ್ತೆ ಮತ್ತೆ ಹೀಲ್ ಮಾಡುತ್ತೆ. ಇವತ್ತು 100ಕ್ಕೆ 90% ಪ್ರಾಬ್ಲಮ್ಸ್ಗಳು ಸ್ಪೆಷಲಿ ರಿಲೇಶನ್ಶಿಪ್ ನಲ್ಲಿ ಅದ್ರಲ್ಲೂ ಆಗ್ಯಾವ. ಯಾವ ಕಾರಣಕ್ಕಾಗ್ಯದ? ಎಲ್ಲ ಸಿಟ್ಲಿಂದೆ. ಎಲ್ಲಾರು ಮಹಿಷಾಸುರ ಮರ್ದಿನಿ ಆಗ್ಲಕ್ಕೆ ನಿಂತಿರ್ತೀವ್ ನಾವು. ಹೋಯ್ ಬಾ, ಎಲ್ಲಿಗ ಕತ್ತಲ್ ತಲವಾರ್ ತಗೊಂಬದೆ, ಕಾಟ ಕಾಟ ಕಡ್ದ ಹಾಕದ್, ಆಮೇಲೆ ತಲೆ ಕೆಡ್ಸ್ಕೊಂಡ್ ಕೂಡ. ಸೊ ಪ್ರತಿಯೊಂದು ಸಮಸ್ಯೆಯ ಮೂಲ ಬೇರು ಇದೆ ನೋಡ್ರಿ, ಅದು ನಮ್ಮ ಆಂಗ್ರಿ, ನಮ್ ಸಿಟ್ಟಿದೆ. ಸೊ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅದು ಎಷ್ಟು ಅದ್ಭುತ ಇರ್ಬೋದು ಅವ್ರ ವಿಚಾರದ ಹರೆ ಹೇಳ್ರಿ. ಅವ್ರು ಮೊದಲು ಕಂಡಿಡ್ದಿದ್ ಏನು ಅಂದ್ರ, ಮೊದಲು ಸಿಟ್ಟು ಹೋಯ್ತು ಮನುಷ್ಯಂದಂದ್ರ ಅವನ್ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತಾನೆ, ಒಳ್ಳೆಯವನ ಆಗ್ತಾನೆ. ಸೊ ಹಾಗಾಗಿ ನೀವು ಬೆಳಗಾಗಿ ಎದ್ದ ತಕ್ಷಣ ಮತ್ತೆ ವರ್ಡ್ ನೋಡಿರಿ, ನಾನು ಇವತ್ತಿಗೆ ಮಾತ್ರ, ದಿನ ಇಲ್ಲ, ಇವತ್ತಿಗೆ ಮಾತ್ರ. ನೀವು ಬಾಲ್ಯದಲ್ಲಿ ಇದ್ದಾಗ
ಒಂದ್ ಮಿತ್ ಇತ್ತು. ಮಿತ್ ಅಂದ್ರೆ ನಮ್ದು ತಟ್ಟಿ ಮೇಲೆ ಒಂದ್ ವರ್ಡ್ ಬರ್ತಿರು, ಏನೋ ರಾತ್ರಿ ದೇವ್ ಬರ್ತದಂತ ಬಂದ ಮೇಲೆ ನಾವು ಬರಿತಿದ್ವಿ. ನಾನ್ ಬರ್ದಿದ್ದೆ, ನನಗೆ ನೆನಪಿದೆ, ಬಳಪ ಅಂತ ಇರುತ್ತೆ ನೋಡಿ, ಬಳಪಲಿಂದ ಇಂದು ಬೇಡ ನಾಳೆ ಬಾ ಅಂತ ಬರ್ದಿದ್ದೇವೆ. ಯಾರ್ಯಾರು ಬರ್ದಿರಿ? ಸ್ವಲ್ಪ ಹಿಂಗ್ ಮಾಡ್ರಿ. ನನ್ ವಯಸ್ಸಿನವ್ರಿಗೆ ಎಲ್ಲರಿಗೂ ಗೊತ್ತಿದೆ, ನನ್ ಸೀನಿಯರ್ ಜೂನಿಯರ್ದವ್ರಿಗೆ ಗೊತ್ತಿರೋದಿಲ್ಲ ಬಿಡ್ರಿ. ಯಾರ್ಯಾರು ಮಾಡ್ರಿ ಒಂದ್ಸಲ ಸ್ಕ್ರೀನ್ ಎಲ್ಲ ಯಾರ್ಯಾರು ಬರ್ದಿರಿ? ಇಂದು ಬೇಡ ನಾಳೆ ಬಾ, ಇಂದು ಬೇಡ. ಅವಾಗ ನಮ್ಗೆ ಎಷ್ಟು ಖುಷಿ ಅಂದ್ರ, ನಾವು ದೆವ್ವಿಗೆ ಆರ್ಡರ್ ಕೊಡೋರು. ಏನು ಅಂದ್ರೆ ಬರ್ಬಾರ್ದು. ನಾವೇನ್ ವಿಚಾರ ಮಾಡ್ತಿದ್ದೇವು, ಇವತ್ ಬರ್ತದದು, ನಮ್ ಬಾಗಿಲಿಗೆ ನೋಡ್ತದ, ಹೊರ ಬಾಗಿಲ್ ಅಂತ ಇರ್ತಿತ್ ನಮ್ದು. ನಾಳೆಗ್ ಬಾ ಅಂದಾರ, ನಾಳೆಗ್ ಬರಮಂತ ಅದು ಹೋಗ್ತದಂತ ಮತ್ ಬರ್ದಿದ್ದಿರ್ತದ. ಸೇಮ್ ಹಂಗೆ ಮೈಂಡಿಗೆ ನಾವ್ ಏನ್ ಮೆಸೇಜ್ ಕೊಡ್ತೀವಂದ್ರ, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಬೆಳಗಾಗೆದ್ದ ತಕ್ಷಣ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಇವತ್ ನಾನ್ ಸಿಟ್ ಮಾಡೋದೇ ಇಲ್ಲ ಅಂತೇಳಿ ನೀವು ಮೆಸೇಜ್ ಹಾಕಿದ್ರ, ಇಡೀ ದಿನ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಸಿಟ್ಟು ಬರೋ ಸಂದರ್ಭ ಇರುತ್ತೆ ನೋಡ್ರಿ, ಮೈಂಡಿಗೆ ನಿಮ್ಗೆ ಗೊತ್ತಿಲ್ದಂಗೆ ಮೆಸೇಜ್ ಹೋಗಿರುತ್ತೆ. ಯಾಕಂದ್ರೆ ಇವತ್ ಸಿಟ್ ಮಾಡೋದಿಲ್ಲ ನಾನು. ಇದನ್ನ ಕಂಟಿನ್ಯೂ 21 ಡೇಸ್ ಮಾಡಿದ್ರಿ, ಬರ್ಕೋರಿ. ಇದನ್ನ 21 ದಿವಸ ಮಾಡಿದ್ರ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮ್ 90% ಸಿಟ್ ಹೋಗ್ಬಿಡುತ್ತೆ. 90%. ಮೇಡಮ್ ಇನ್ನ 10 ಹೆಂಗ್ ಮಾಡ್ಬೇಕ್ರಿ? 10 ಇಡ್ರಿ ಹಂಗೆ. ಕಲಿ ಹೋಗಿದೆ 10% ಈಗ್ರಿ. ಆವಾಜ್ ಮಾಡ್ಲಕ್ರ ಇಡ್ರಿ. ಒಳಗಿಂದ ಏನ್ ಸಿಟ್ ಇಡ್ಬೇಡ್ರಿ, ಇಲ್ಲಿಂದ ಇಟ್ಟಕ್ರ ಒಂದ್ 10% ಇಡ್ರಿ. ಗೊತ್ತಾಯ್ತಿಲ್ಲ? ಸುಮ್ ಕುಂತ್ರು ನಂಬಲ್ಲಿ ಬೀದರ್ದಾಗ ಹೇಳ್ತಾರ, ಆನಿ ಮೇಲೆ ಕುಳು ಬಡಿತಾವ್ ಮಂದಿ ಅಂತ. ಕುಳು ಅಂದ್ರೆ ಸಗಣಿ. ಆನಿ ಶಾಂತ ಅದ್ರ ಆನಿ ಮೇಲೆ ಸಗಣಿ ಬಡಿತಾವ್ ಮಂದಿ. ಹಂಗಾಗಿ 10% ಈಕ್ರಿ, ಸುಮ್ ದಂಧ್ಯಾಕ್ ಬರ್ಲಿ. ಬಟ್ 90% ಅದ್ರಲಿಂದ ಹೊರಗ್ ಬರ್ತೀರಿ. ಇದು ಮೊದಲನೇ ತತ್ವ. ಬೆಸ್ಟ್ ಇದೇನ ತತ್ವ? ಬರೀವಾಗೂ ಫೀಲ್ ಮಾಡ್ಕೊರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಹಂಗ್ ಫೀಲ್ ಮಾಡ್ಕೊಂಡ್ ಬರೀರಿ. ಬೆಳಗಾಗಿ ಹೇಳ್ರಿ, ನೋಡ್ರಿ, ಹೇಳ್ರಿ, ನಾನು ಇವತ್ ಸಿಟ್ಟೇ ಮಾಡೋದಿಲ್ಲ, ಅದು ಏನಾದ್ರೂ ಬರ್ಲಿ. ಡಿಸೈಡ್ ಮಾಡ. ಒಂದ್ಸಲ 2 ಸಲ ಬ್ಯಾಟ್ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತಿಲ್ಲ. ಒಂದೊಂದ್ಸಲ ಬಾಲಿಗೆ ಹತ್ತಂಗಿಲ್ಲ, ನೆನಪು ಬರೋದಿಲ್ಲ ತಕ್ಷಣಕ್ಕೆ. ಸಿಟ್ಟ ಭಯಂಕರ ಎನರ್ಜಿ ಇರುತ್ತೆ. ಅಗ್ನಿ ತತ್ವ ಸಿಟ್ಟು ಅಂದ್ರಲೆ ವಿಚಾರ ಮಾಡ್ರಿ, ಅದು ಒಂದ್ ತತ್ವನೇ ಸಿಟ್ಟು. ಇಲ್ಲಿ 2 ಸಲ 3 ಸಲ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಮೈಂಡಿಗೆ ಬಾರ್ ಮತ್ತೆ 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 ಮೆಸೇಜ್ ಹೋಗುತ್ತೆ. ಹಾಗಾಗಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಓದ್ಬೇಕು, ಫೀಲ್ ಮಾಡ್ಕೋಬೇಕು. ಒಂದನೇ ತತ್ವ. ಎರಡನೇ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಮನುಷ್ಯನ ಎಲ್ಲ ರೋಗಗಳ ಮೂಲ ಯಾವ್ದದ ಹೇಳ್ರಿ? ಸ್ಪೆಷಲಿ BP ಶುಗರ್ನ ಮೂಲ ಯಾವ್ದ? ಚಿಂತೆ. ಚಿಂತೆ ಟೆನ್ಷನ್ ಹುಟ್ಟು ಹಾಕುತ್ತೆ ಒಳಗೆ. ಮತ್ತೆ ಜಗತ್ತಲ್ಲಿ ಒಂದ್ ನೆನ್ಪಿಡ್ರಿ, ಶ್ರೀದೇವಿ ಹೂಗಾರ್ ಅಂತಿಲ್ಲ, ಎಲ್ಲರಿಗೆ ಚಿಂತೆ ಇಲ್ದ ಮನುಷ್ಯ ಯಾರ ಹೇಳ್ರಿ? ಯಾರಾದ್ರೂ ಸಿಗ್ತಾರ ಜಗತ್ತಲ್ಲಿ? ನೋ, ಎಲ್ಲರಿಗಿರುತ್ತೆ. ಆದ್ರೆ ಇವತ್ ಚಿಂತೆ ಮಾಡೋದ್ ಬೇಡನ, ನಾಳೆ ನೋಡಮ್. ಡಿಸೈಡ್ ಮಾಡ್ರಿ, ಮೈಂಡಿಗೆ ಮೆಸೇಜ್ ಕೊಡ್ರಿ, ಏನು ನಾನು ಇವತ್ ಚಿಂತೆ ಮಾಡಿ ರಿಲ್ಯಾಕ್ಸ್ ಆಗಿರ್ತೀನಿ, ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ. ಸೊ ನೀವು ಎಷ್ಟೆಷ್ಟು ನಿಮ್ಮ ಮೈಂಡಿಗೆ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಕೊಡ್ತೀರಿ ನೋಡ್ರಿ, ಅಷ್ಟಷ್ಟು ಪಾಸಿಟಿವ್ ಎನರ್ಜಿ ನಿಮ್ ಜೊತೆಗೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಇದು ಸೈನ್ಸ್ ಇದೆ. ರೇಖಿ ಅದಕ್ಕೆ ಹೇಳ್ತಾರೆ, ರೇಖಿ ಸೈನ್ಸ್ ಇದೆ, ರೇಖಿ ಭ್ರಮೆ ಅಲ್ಲ. ನೀವು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡ ಸೈನ್ಸ್ ಇದೆ. ಹಾಗಾಗಿ ಎರಡನೇ ತತ್ವ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಈ ನನಗ್ ಕಾಲ್ ಬರುತ್ತೆ ಒಂದೊಂದ್ಸಲ, ಮೇಡಮ್ ಹಂಗಾಯ್ತಿ, ನಾನ್ ರೇಖಿ ತತ್ವಗಳು ಓದ್ರಿ ಒಂದ್ಸಲ. ಬರ್ದ ಜೊಗ್ಯಾಕಿರಿ, ಅವ್ ತೂಗಾಡ್ಲತ್ತದ ಗಾಳ್ಯಾಗ ನಿಮ್ ಮನ್ಯಾಗ, ಓದಲ್ರಿ ಬಿಡಲ್ರಿ, ಹೆಂಗ್ ರಿಸಲ್ಟ್ ಕೊಡುತ್ತೆ? ಕೊಡೋದಿಲ್ಲ. ನೀವು ಪ್ರಾಕ್ಟಿಕಲಿ ಮಾಡಿದ್ರ ಮಾತ್ರ ರಿಸಲ್ಟ್ ಕೊಡುತ್ತೆ. ಮೂರನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತೇನೆ. ನಮ್ಗೊಂದ್ ಕರ್ತವ್ಯ ಇದೆ. ಕರ್ತವ್ಯದಲ್ಲಿ ಮೊದಲು ಬರುತ್ತೆ ಗೃಹಿಣಿ, ಹೌಸ್ ವೈಫ್. ಇದು ಎಲ್ಲಕ್ಕಿಂತ ದೊಡ್ಡ ಜಾಬ್. ಇಲ್ಲಿ ಪೇಮೆಂಟ್ ಇಲ್ಲ, ಆದ್ರೆ 10-12 ತಾಸು ಕೆಲಸ ಇದೆ. ಇಲ್ಲಿ ಥ್ಯಾಂಕ್ ಯು ಇಲ್ಲ, ಆದ್ರೂ ಸೈಲೆಂಟ್ ಮೋಡಿಗೆ ಬರ್ತೀವಿ. ಇಲ್ಲಿ ಯಾರು ನಿಮ್ಗೆ ಹೇಳ್ತೀನಿ, ಒಬ್ಬ ಗೃಹಿಣಿಗೂ ಒಬ್ರು ಥ್ಯಾಂಕ್ ಯು ಹೇಳಂಗಿಲ್ಲ. ಹೇಳ್ತಾರೇನ್ ಹೇಳ್ರಿ? ರತ್ನಾ ಮೇಡಮ್ ಅಂತಾರ, ಹೇಳಲ್ರಿ, ಏನ್ ಮಾಡ್ಬೇಕ್ರಿ? ನಾನ್ ಹೇಳ್ತೀನಿ ನಿಮ್ಗೆ ಥ್ಯಾಂಕ್ ಯು ಅಂತ. ಯಾಕಂದ್ರೆ ನನ್ಗೂ ಗೊತ್ತಿದೆ ಅದ್ರದ್ದು ತಕ್ಲೀಫ್ ಏನದ. ನಮ್ಗೆ ಸ್ಯಾಲ್ರಿ ಇಲ್ಲ, ಇದೇನಾ ಸ್ಯಾಲ್ರಿ? ಇಲ್ಲ. ನಮ್ ಡಬ್ಬೆಗೆ ಕದ್ದು ಮುಚ್ಚಿ ಏನೊಂದ್ ಇಟ್ಟಿದೇವ್ ಅಲ್ಲಿ ಇಲ್ಲ, ಅದು ಸಿಕ್ಕು ಬಿಟ್ಟು ಅದ್ರ ಲೆಕ್ಕ ಇಲ್ಲ. ನೋ ಸ್ಯಾಲ್ರಿ. ಒಂದೇ. ಎರಡನೇ, ಯಾವ್ದು ಚುಟ್ಟಿ ಇಲ್ಲ, ರಜೆಗಳಿಲ್ಲ. ಕೊಡ್ತಾರೇನ್? ಸಂಡೇ ದಿನ ಹೆಚ್ಚಿಗೆ ದುಡಿಸ್ತಾರ ಮನ್ಯಾಗಿದ್ದವ್ರು. ಯಾಕಂದ್ರೆ ಅವರೆಲ್ಲ ಕಾರ್ಬಾರ್ ಮಾಡಿರ್ತಾರಲ್ಲ, 7 ದಿನ ಬಡದಾಡಿರ್ತಾರ. ನಾವೀಗ ಅವ್ರಿಗೆ ಮತ್ ಸ್ಪೆಷಲ್ ಮಾಡಿ ಊಟ ಕೊಡ್ಬೇಕು.
ನಮಗ್ ರಜೆ ಇಲ್ಲ, ನೋ ರಜೆ. ಮೂರನೇದು, ಯಾರು ಗ್ರಾಟಿಟ್ಯೂಡ್ ಮಾಡೋದಿಲ್ಲ. ಯಾರ ಇವತ್ತಿಗೆ ಒಂದ್ ಗೃಹಿಣಿಗ್ ನೋಡಿರಿ ಒಂದ್ ದೊಡ್ಡ ಫಂಕ್ಷನ್ ಒಳಗ್ ಒಂದ್ ಅವಾರ್ಡ್ ಕೊಟ್ಟಿದ್ದು? ಯಾರು ಅವಾರ್ಡ್ ಕೊಡಂಗಿಲ್ಲ, ಉಲ್ಟಾ ನಮ್ಗ್ ಚುಚ್ಚೆ ಮಾತಾಡ್ತಿರ್ತಾವ ಇವು. ಯಾರು ನಮ್ಗೆ ಅವಾರ್ಡ್ ಕೊಡೋದಿಲ್ಲ. ಇಷ್ಟು ಎಲ್ಲಾ ಇದ್ದ ಮೇಲೂ ನಾನು ಸೇವೆಯನ್ನ ಮಾಡ್ತಾ ಇದ್ದೀನಿ ನೋಡ್ರಿ, ಇದು ಬಹಳ ದೊಡ್ಡದು. ಇದು ಏನಾಗುತ್ತೆ, ಮಾನಸಿಕವಾಗಿ ಕೆಲವೊಂದ್ಸಲ ಚಿಂತೆ ಆಗುತ್ತೆ. ಮನೆಯಲ್ಲಿ ಯಾರು ಜಾಬ್ ಮಾಡ್ತಾರೋ ಅವ್ರಿಗೆ ಬೆಲೆ ಜಾಸ್ತಿ ಇರ್ತದಲ್ಲ. ಯಾರು XYZ ಇದ್ದಿರ್ತಾರೆ ಅವ್ರಿಗೆ ಸ್ವಲ್ಪ, ಅಥವಾ ಮನೆ ಅಕ್ಕಪಕ್ಕದಲ್ಲಿ ರಿಲೇಷನ್ ನಲ್ಲಿ ಅವ್ರದ್ದು ಉದಾಹರಣೆಯನ್ನ ನಮಗ್ ಕೊಡ್ತಿರ್ತಾರೆ ಇವ್ರು ಪಂಡಿತರು ಸುಮಂದಿ. ಅವಾಗ ಅವ್ರಿಗೆ ಹೇಳ್ಬೇಕು, ನಂದ್ ಏನ್ ಜಾಬ್ ಇದೆಯಲ್ಲ, ನಂದ್ ಅವನ್ ಸೇವೆ ಇದೆ, ಮನುಷ್ಯರ ಸೇವೆ ಇಲ್ಲ. ಸೊ ಹಾಗಾಗಿ ಇಂಥವು ಸಣ್ಣ ಪುಟ್ಟ ಏನ್ ಚಿಂತೆಗಳಿವೆ ನೋಡ್ರಿ, ಫೈನಾನ್ಸಿಯಲ್ ಮತ್ತೊಂದ್ ಅದಕ್ಕೆ ಮೈಂಡಿಗೆ ಮುಂಜಾನೆ ಹೇಳೋದು ಏನು ಅಂದ್ರೆ, ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ, ಆರಾಮಿರ್ತೀನಿ. ಇವತ್ತಿಗೆ ಮಾತ್ರ ನನ್ ಕರ್ತವ್ಯವನ್ನ ಕರೆಕ್ಟ್ ಆಗಿ ಮಾಡ್ತೀನಿ. ನಮ್ಮ ಕರ್ತವ್ಯ, ಈಗ ನಾನು ಗೃಹಿಣಿ ಇದ್ದೀನ, ನನ್ ಕರ್ತವ್ಯ ಇದೆ, ನನ್ ಜಾಬ್ ಇದೆ, ನಾನ್ ನಿಷ್ಠೆಯಿಂದ ಮಾಡ್ತೀನಿ. ಈಗ ನಾನ್ ನಿಮ್ಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ, ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನನ್ ಕರ್ತವ್ಯ ಇದೆ, ಇಲ್ಲಿ ಕೂಡ ಹೊತ್ತಿಗೆ ಡಿಸೈಡ್ ಮಾಡ್ಕೊಂತೀನಿ, ಇವತ್ತಿಗೆ ಮಾತ್ರ ನಾನು ನನ್ ಕರ್ತವ್ಯ ನಿಷ್ಠೆಯಿಂದ ಮಾಡ್ತೀನಿ. ನಾಳೆ ಏನಾದ್ರೂ ಆಗೈತೆ, ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಈ ಮೆಸೇಜ್ ಅನ್ನ ಕೊಟ್ರ, ನೀವು ಯಾವ ಹುದ್ದೆಯನ್ನ ಮಾಡ್ತೀರಿ, ನೀವು ಗವರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, XYZ ಯಾವುದೇ ಇರ್ಬೋದು, ಇಲ್ಲಿ ಏನಾಗುತ್ತೆ ಅಂದ್ರ ಬರ್ಕೋರಿ, ನಿಮ್ಮ ಕಾರ್ಯಕ್ಷಮತೆ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ಕೆಪಾಸಿಟಿ ಅಂತೀವಿ ನೋಡ್ರಿ ಇಂಗ್ಲಿಷ್ ನಲ್ಲಿ, ಅದು ಜಾಸ್ತಿ ಆಗುತ್ತೆ. ನಾನು ಈಗ ನಿಷ್ಠೆಯಿಂದ ಮಾಡ್ಬೇಕು, ನ್ಯಾಯದಿಂದ ಮಾಡು. ನಿಮ್ಗೊಂದು ಮಾತನ್ನ ಹೇಳ್ತೀನಿ ನೋಡ್ರಿ, ನಾನು ಎದುರಿಗೆ ಇಷ್ಟು ಜನ ಇದ್ರಿ, 163 ಮೆಂಬರ್ಸ್ ಇದ್ರಿ. ಹಣ ಗಳಿಸೋದು ಅಂದ್ರ ತಪ್ಪು ಮಾರ್ಗದಿಂದನೇ ಗಳಿಸ್ಬೇಕಂತ ಏನಿಲ್ಲ, ಒಳ್ಳೆ ಮಾರ್ಗದಿಂದನೂ ಗಳಿಸ್ಬೋದು. ಒಳ್ಳೆ ಮಾರ್ಗದಿಂದನೂ ಕೋಟ್ಯಾಧೀಶರಾಗ್ಯಾರ. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಯಾರ ಮನೆಗೆ ನನ್ ಕಳ್ತನ ಮಾಡ್ಲಕ್ ಹೋಗ್ತಾರ? ನೋ, ಮಾರ್ಗ ಇದೆ. ನಮಗ್ ಮಾರ್ಗ ಸಿಗ್ತಾ ಇಲ್ಲ ಅಷ್ಟೇ, ನಮ್ಗ್ ವೇ ಗೊತ್ತಿಲ್ಲ, ಶ್ರೀಮಂತಿಕೆಯ ದಾರಿ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೋತೀವಿ. ಸೊ ಹಾಗಾಗಿ ನೀವು ನಿಮ್ಮ ಮೈಂಡ್ ಅನ್ನ ನಿಮ್ಮ ಕಂಟ್ರೋಲ್ ನಲ್ಲಿ ಇಡ್ರಿ, ನೀವು ಆಮೇಲೆ ನೋಡ್ರಿ. ಹಾಗಾಗಿ ನಮಗ್ ಸಿಕ್ಕಿರುವಂತ ಕರ್ತವ್ಯ ಇದೆ ನೋಡ್ರಿ, ಅದು ಬಹಳ ದೊಡ್ಡದಿದೆ. ಹಾಗಾಗಿ ನಾನು ಇವತ್ತಿಗೆ ಮಾತ್ರ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತೀನಿ. ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಎಲ್ಲಕ್ಕ ದೊಡ್ಡ ಜಂಗಿ ಕುಸ್ತಿ ಯಾರು ಸರಿ ಅದ ನಮ್ದು. ಸ್ವಂತ ಮನೆ ಯಾರಿಗಿದೆ ಅವ್ರಿಗೆ ಅನುಭವ ಇರುತ್ತೆ. 100ಕ್ಕೆ ನನ್ನ ಪ್ರಕಾರ ಒಂದ್ 60% ಮನೆಗಳಿವೆ ಕಂಪೌಂಡ್ ಪ್ರಾಬ್ಲಮ್ ಅದ. ಫಸ್ಟ್ ಯಾರ್ ಮನಿ ಕಟ್ಟಿರ್ತಾರ ನೋಡ್ರಿ, ಎಲ್ಲಾ ಕಡೆಯಿಂದ ಒಂದೊಂದ್ ಫೀಡ್ ತಗೋತಾರ, ಅವ್ರು ಬಿಡಂಗಿಲ್ಲ. ಅವ್ರು ಫಸ್ಟ್ ಆ ಏರಿಯಾದಾಗ ಯಾರು ಕಟ್ಟಿರ್ತಾರ ನೋಡ್ರಿ, 4 ಕಡೆ 4 ಒಂದೊಂದ್ ಫೀಡ್ ತಗೊಂಡಿರ್ತಾರ. ಈಗ ಉಳ್ದವ್ರ 4 ಮಂದಿ ಏನಿರ್ತಾರ ನೋಡ್ರಿ, ಇವ್ರದ್ದು ಕಟ್ ದುಶ್ಮನ್ರಿ ಇವ್ರು. ಯಾಕಂದ್ರ ಅವ್ರದ್ದು ಒಂದ್ ಫೀಟ್ ಇವ್ರು ತಗೊಂಡಿರ್ತಾರ. ಇದು ಎಲ್ಲಾ ಕಡೆ ಇದೆಲ್ಲ. ಆಮೇಲೆ ಮುಂಜಾನ್ ಕ್ಲೀನ್ ಮಾಡ್ತಾರ, ಮಾಡ್ತಾ ಸುಮ್ ಕೂಡಲ್ ನಿಮ್ ಮನಿ ಕಡೆ ಒಂದಿಟ್ಟು ಹಿಂಗ್ ಮಾಡಿ ಹೋಯ್ತಾರ. ಅದ್ ತಗೊಂಡು ಇಟ್ಟು ಎತ್ತ ಹಾಕರ್ ಬಂದು, ಹಂಗ ಆಗೋದಿಲ್ಲ. ಅದು ಒಂದ್ ನಿಮ್ ಕಡೆ ಗಾಳಿಲಿಂದ ಬಿಡ್ಬೇಕದು. ಈಗ ಇದು ನೀವ್ ಅಬ್ಸರ್ವ್ ಮಾಡ್ತಿರ್ತೀರಿ, ಕ್ಯಾಮ್ರಾ ಕಮ್ ನೋಡ್ತದ, ನೀವ್ ಹೆಚ್ಚಿಗೆ ನೋಡ್ತೀರಿ. ಮುಂಜಾನೆ ನಿಮ್ ಕ್ಯಾಮ್ರಾದಾಗ ಸೇವ್ ಆಗಲ್, ಖರಿ ನಿಮ್ಮಲ್ಲಿ ಸೇವ್ ಆಗಿರ್. ಈಗ ಇದು ನಿಮ್ಗ್ ಭಯಂಕರ ಆಗಿರುತ್ತೆ. ಅವ್ರ ಜೊತೆಗೆ ಅವಾಗ ವಾಗ್ವಾದ ಯುದ್ಧಗಳು ನಡೀತಾವಲ್ಲ, ಕಾಮನ್ ಇದೆ ಇದು. ಆದ್ರೆ ನಿಮ್ಗೊಂದ್ ಮಾತು ಹೇಳ್ತೀನಿ, ನೆನ್ಪಿಡ್ರಿ, ನಮಗೆ ಮೊಬೈಲ್ ಎಷ್ಟೇ ಸ್ಪೀಡ್ ಇರ್ಬೋದು, ತಕ್ಷಣಕ್ಕೆ 1 ನಿಮಿಷದ ಒಳಗೆ ನನ್ ಜೊತೆ ಕನೆಕ್ಟ್ ಆಗೋರು ಯಾರಾದ್ರೂ ಇದ್ರೆ, ನಮ್ ನೆರೆ ಹೊರೆಯವ್ರು ಇದಾರೆ ನೋಡು, 1 ನಿಮಿಷದ ಒಳಗ್ ಬರ್ತಾರ ಅವ್ರು. ಹಾಗಾದ್ರೆ ಅವ್ರ ಜೊತೆಗೆ ಎಂತ ರಿಲೇಶನ್ ಇರ್ಬೇಕು? ಒಳ್ಳೇದಿರ್ಬೇಕಲ್ಲ. ಹೌದು, ಈಗ 1 ಫೀಡ್ ತಗೊಂಡಾರ್ರಿ, ತಗೊಂಡ್ರಿ ಈಗ ಏನ್ ಮಾಡ್ತೀರಿ ಹೇಳ್ರಿ? ಈಗ ಅವ್ರ ಕಂಪೌಂಡ್ ಕೆಡಕ್ ಮಾಡ್ರಿ, ಮತ್ತ ಅದು ಆಗೋದಿಲ್ಲ. ನಮ್ಗೆ ಕೇಸ್ ಅದನ್ನ ಹಾಕದ ಅದನ್ನೂ ಆಗೋದಿಲ್ಲ, ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ, ಸುಮ್ನೆ ಇರೋದಿಲ್ಲ. ನಾವು ರಿಲೇಶನ್ ಏನ್ ಮಾಡ್ತೀವಿ ಅಂದ್ರೆ ಹಾಳು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ದಯವಿಟ್ಟು ಹೇಳ್ತೀನಿ, ನೀವು ಯಾರ್ಯಾರು ನಿಮ್ಮ ಎನರ್ಜಿಯನ್ನ ಬೆಸ್ಟ್ ಇಟ್ಕೋಬೇಕಂತೀರಿ ನೋಡ್ರಿ, ಮೊದ್ಲು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಿ. ಕ್ಷಮಿಸ್ಬಿಡ್ರಿ, ಹೋಗ್ಲಿ, ಆದ್ರ ಆಯ್ತು, ಏನ್ ಮಾಡ್ತೀರಿ ಹೇಳ್ರಿ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ಮಾಟ ಮಂತ್ರ ಕಿವಿಯೆಲ್ಲ ಏನಿರ್ತಾವ್ ನೋಡ್ರಿ, ಇವ್ರ ಕೈವಾಡ ಜಾಸ್ತಿ ಇರುತ್ತೆ. ಇದು ನಮ್ದು ಅನುಭವ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನ್ ಮಾಡೋಣ, ಮಂತ್ರ ರೇಖೆಯಲ್ಲಿ ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಅವ್ರು ನಾನು ನೋಡೋದ್ ಬೇಡ, ಬಟ್ ನಾವೇನ್ ಮಾಡೋಣ, ಅವ್ರಿಗೆ ಕಾಳಜಿಯಿಂದ ನೋಡ್ಕೊಳ್ಳೋಣ. ಅದಾದ್ಮೇಲೆ ಲಾಸ್ಟ್ ಬರುತ್ತೆ ನೋಡ್ರಿ, ನನ್ನ ಹತ್ತಿರ ಏನಿದೆ ಅದೆಲ್ಲದಕ್ಕೂ ನಾನು ಧನ್ಯವಾದ ಹೇಳುತ್ತೇನೆ. ನನ್ನ ಹತ್ರ ಪ್ರೆಸೆಂಟ್ ಅಲ್ಲಿ ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಇಲ್ಲದಕ್ಕಿಲ್ಲ,
ನೀವೇನು ಆಸೆ ಮಾಡಿರಿ ಅದು ಸಿಕ್ಕಿಲ್ಲ, ಇಟ್ಸ್ ಓಕೆ, ಬಿಟ್ಟು ಹಾಕ್ರಿ. ಬಟ್ ಪ್ರೆಸೆಂಟ್ ಅಲ್ಲಿ ಏನಿದೆ? ಯಾರ್ಯಾರಿಗೆ ಅನಿಸ್ತು ನನ್ ಹಿಂದೆ ಯಾರಿಲ್ರಿ, ನಾವ್ ಒಬ್ರೇ ಇದ್ದೇವ್ರಿ, ಭಾರಿ ಹೈರಾಣದಾಗಿದ್ದೀವಿ ಸದ್ಯಕ್ಕಂತ ಹಿಂಗ್ ಮಾಡ್ರಿ. ಒಂಟಿತನ. ನಮ್ಮಲ್ಲಿ ಒಂದು ಟೆಕ್ನಿಕ್ ಇದೆ, ಇವತ್ ಕಲಿಸ್ತೀನಿ ನಿಮ್ಗೆ. ಹಾ, ಶೈಲಾ ಮ್ಯಾಮ್ ಇದಾರ. ಎಲ್ಲರಿಗೂ ಒಂದೊಂದ್ಸಲ ಫೀಲ್ ಆಗುತ್ತೆ. ನನ್ ಬಲ್ಲಿ ಒಂದ್ ಏನ್ ಟೆಕ್ನಿಕ್ ಅದ, ನನಗೂ ಅನಿಸ್ತದ, ನಿಮ್ಗೆ ಅನ್ಸಂಗಿಲ್ಲ ಅಂತಿಲ್ಲ. ನನಗೂ ಒಂದೊಂದ್ಸಲ ಕೂಡ್ತೀನಿ ನೋಡ್ರಿ, ಏನ್ ಬಡದಾಡ್ತಾ ಶಿವನ, ಯಾರ್ ಸಲಿಂದ ಬಡದಾಡ್ತೀನಿ, ಸುಮ್ನೆ ಹಿಂಗ ಅನಿಸ್ತದ ನನಗೂ. ಅವಾಗ ನನ್ನ ಹತ್ರ ಒಂದ್ ಟೆಕ್ನಿಕ್ ಇದೆ, ನೀವು ಮಾಡ್ರಿ, ಎಲ್ಲಾರು ಮಾಡೋಣ. ಈ ಬೆರಳಿದೆನಾ, ಇಲ್ಲಿ ಕೆಳಗಿಡ್ರಿ ಎಲ್ರು. ಮೂಗ್ ಯಾರ್ಯಾರಿಗವ ಮೂಗಿನ ಕೆಳಗಿಡಿರಿ. ಹಾ, ಅದು ಉದ್ದರ ಇರ್ಲಿ ಗಿಡ್ಡರ ಇರ್ಲಿ, ಒಟ್ಟು ಹಿಡೀರಿ. ಅಕ್ಷತಾ ಮೇಡಮ್ ಹಿಡೀರಿ, ಇದ್ರ ನಂಗ್ ಡೌಟ್ ಬರ್ತದ. ಎಸ್ ಹಸನ್ ಸರ್ ಹಿಡೀರಿ ಎಲ್ಲಾರು. ಹಾ, ಎಸ್. ಆ ಉಸಿರಾಟ ಇದೆ ನೋಡ್ರಿ, ಅದ್ರ ಬಿಸಿಯನ್ನ ಸ್ವಲ್ಪ ಫೀಲ್ ಮಾಡ್ಕೊಡ್ರಿ. ಎಸ್. ಸೊ ಎಲ್ರು ಕೈ ಬಿಡ್ರಿ, ಡೈರಿಯಲ್ಲಿ ಬರ್ಕೋರಿ. ನನ್ನ ಜೊತೆಗಿದ್ ಒಂದು ಉಸಿರಿದ್ರ ಸಾಕು, ಉಳ್ದುದ್ರ ಲೆಕ್ಕನೇ ಇಲ್ಲ. ಎಲ್ಲಕ್ಕ ದೊಡ್ಡ ಫ್ರೆಂಡ್ ಯಾರು ಅಂದ್ರೆ ನಂದು ಉಸಿರು, ಅದು ಉಳ್ಕೊಂಡದಲ್ಲ, ಮತ್ತೇನ್ ಬೇಕು ಹೇಳ್ರಿ ನಿಮ್ಗ. ಇವ್ ರಿಲೇಷನ್ ಎಲ್ಲ ನಡು ಬರ್ತಾವ್, ನಡು ಹೋಗ್ತಿರ್ತಾವ, ತಲೆ ಕೆಡ್ಸ್ಕೊಬೇಡ್ರಿ ನೀವು. ತಲೆ ಕೆಡ್ಸ್ಕೊಳಕ್ ಬಿಟ್ಟು ಹಾಕ್ರಿ ನೀವು. ನೀವ್ ಎಲ್ಲಿ ತನಕ ನಿಮ್ಮನ್ನ ನೀವು ಸ್ವೀಕಾರ ಮಾಡ್ತೀರಿ, ಎಲ್ಲ ತನಕ ನಿಮ್ಮನ್ನ ನೀವು ಪ್ರೀತಿಸ್ತೀರಿ ನೋಡ್ರಿ, ಅಲ್ಲಿ ತನಕ ನಿಮ್ಮ ವೈಬ್ರೇಷನ್ ಇದೆ ನೋಡ್ರಿ, ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ನಮ್ಮನ್ನೇ ನಾವು ದ್ವೇಷ ಮಾಡ್ಕೋತೀವಿ, ನಮ್ಮನ್ನೇ ನಾವು ಅಸೂಯೆ ಪಡ್ತೀವಿ, ನನ್ಗೆ ನಾನು ಸ್ವೀಕಾರ ಮಾಡೋದಿಲ್ಲ, ನನ್ನ ಹಣೆ ಬರ್ಕೆ ನಾನು ಅಳ್ತೀನಿ ಅಂದ್ರ ಎನರ್ಜಿ ನಮ್ ಜೊತೆ ಕನೆಕ್ಟ್ ಆಗೋದಿಲ್ಲ. ತಿಳಿತಾ? ಬಾಳ ಸಲ ಹಿಂಗಾಗುತ್ತೆ ರೇಖಿದೊಳಗ್ ನಾವ್ ಹೇಳ್ತೀವಿ, ನಾನ್ ಶ್ರೀಮಂತ ಆಗ್ತಾ ಇದೀನಿ ಅಂತ ಫೀಲ್ ಮಾಡ್ಕೊಂಡು ಮೆಡಿಟೇಷನ್ ತನಕ ಫೀಲ್ ಮಾಡೋದು, ಮೆಡಿಟೇಷನ್ ಆದ್ಮೇಲೆ ಗಂಡ ಹೆಂಡತಿ ಜಗಳ ಆಡೋದು ದುಡ್ಡಿನ ಸಲಿ. ಮೆಡಿಟೇಷನ್ ಕೆಲಸ ಮಾಡೋದಿಲ್ಲ, ನಿಮ್ಗೆ ಫೀಲು ಬೇಕದು, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ರೇಖಿ ಅಂದ್ರ ಫೀಲಿಂಗ್ ಬರ್ಕೋರಿ. ರೇಖಿ ಮೀನ್ಸ್ ಫೀಲಿಂಗ್. ನೀವೆಷ್ಟು ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗಿರ್ತೀರಿ ನೋಡ್ರಿ, ಅಷ್ಟು ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಗೆ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಕೆಲವೊಂದು ಇನ್ನೊಂದಿಷ್ಟು ವಿಚಾರಗಳನ್ನ ಬರ್ಸ್ತೀನಿ, ಬರ್ಕೋರಿ. ಹಾ, ಸೊ ಇಲ್ಲಿ ಏನಾಗುತ್ತೆ, ವಿಶ್ವದಲ್ಲಿ, ಯೂನಿವರ್ಸ್ ನಲ್ಲಿ ಅಥವಾ ನಮ್ಮ ಪೃಥ್ವಿಯ ಮೇಲೆ ಸೇಮ್ ಎನರ್ಜಿಗಳು ಕನೆಕ್ಟ್ ಆಗ್ತಾವ್. ಬರ್ಕೋರಿ ನೀವು. ಸೇಮ್ ಶಕ್ತಿಗಳು ಅಂದ್ರೆ ಒಂದೇ ತರ ಇರುವಂತ ಎನರ್ಜಿಗಳಿರುತ್ತೆ ನೋಡ್ರಿ, ಒಂದೇ ಕಡೆಗೆ ಕನೆಕ್ಟ್ ಆಗುತ್ತೆ. ಇದು ಶಕ್ತಿ ಸಿದ್ಧಾಂತ ಅಂತ ಕರೀತಾರೆ. ಶಕ್ತಿ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರ, ನಾವ್ ಯಾರ್ ಸರಿ ಫ್ರೆಂಡ್ಶಿಪ್ ಮಾಡ್ತೀವಿ ಹೇಳ್ರಿ? ನಮ್ಮಂತವ್ರ ಜೊತೆಗೆ, ಏನ್ ಬೇರೆಯವ್ರ ಜೊತೆಗೆ ಮಾಡ್ತೀವಿ? ನೋ. ನನ್ಗೆ ಯಾರ ಜೊತೆಗೆ ಫೀಲ್ ಗುಡ್ ಆಗುತ್ತೆ ನೋಡ್ರಿ, ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತೀವಿ. ಅರ್ಥ ಏನು ಅಂದ್ರ, ನನ್ನ ಎನರ್ಜಿ ಅವರ ಎನರ್ಜಿ ಏನಾಗಿದೆ, ಸೇಮ್ ಕನೆಕ್ಟ್ ಆಗಿದೆ, ಸೇಮ್ ವೈಬ್ರೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ರೇಖೆಯೊಳಗೆ ಏನಾಗುತ್ತೆ ಅಂದ್ರ, ಪಾಸಿಟಿವ್ ಎನರ್ಜಿ ಪ್ಲಸ್ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ. ರೇಖೆ ಏನ್ ಮಾಡುತ್ತೆ ಅಂದ್ರ, ನನ್ನ ಒಳಗಿನ ಸಕಾರಾತ್ಮಕ ಶಕ್ತಿಗೆ ಅದು ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಯಾವಾಗ ಕನೆಕ್ಟ್ ಆಗುತ್ತೆ ನೋಡ್ರಿ, ನನ್ನ ಒಳಗ ಅದು ಶಕ್ತಿ ಹರಿಯೋದಕ್ಕೆ ಶುರು ಆಗುತ್ತೆ. ಒಳಗೆ ತತ್ವಗಳ ಮೂಲಕ ಏನಾಗುತ್ತೆ ಅಂದ್ರೆ, ರೇಖಿ ಎನರ್ಜಿ ನನ್ನ ಒಳಗೆ ಅದು ಹರಿಯೋದಕ್ಕೆ ಶುರು ಆಗುತ್ತೆ. ಹಾ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ, ಸೇಮ್ ಎನರ್ಜಿಗಳು ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ. ಎಕ್ಸಾಂಪಲ್, ಈಗ ನಮ್ ಬೀದರ್ ಇದೆ ಅಂತ ತಿಳ್ಕೊರಿ. ಈಗ ನೀವು ಯಾರ್ಯಾರು ಯಾವ್ಯಾವ ಊರ್ಲಿಂದ ಜಾಯ್ನ್ ಆಗಿದ್ರಿ ನನ್ಗೆ ಗೊತ್ತಿಲ್ಲ, ಬಟ್ ನಮ್ ಬೀದರ್ದ್ ಹೇಳ್ತೀನಿ. ನಮ್ ಬೀದರ್ ನಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ 10 ಲಕ್ಷ ಪಬ್ಲಿಕ್ ಇದೆ ಅಂತ ತಿಳ್ಕೊಳ್ಳೋಣ. 10 ಲ್ಯಾಕ್ ಇದೆ. 10 ಲಕ್ಷ ಪಬ್ಲಿಕ್ ನಲ್ಲಿ 10 ಜನನೇ ಕಳ್ರ. ಎಕ್ಸಾಂಪಲ್ 10 ಜನ. ನಾ ದೇವ್ರಾಣೆ ಹೇಳ್ತೀನಿ, ಅವ್ರ ಅಪ್ಪಟ ಫ್ರೆಂಡ್ಶಿಪ್ ಅದವ್ರು, ಬಿಡ್ಲಾರ್ದು ಗಟ್ಟಿ ಗಟ್ಟಿ. ಎಲ್ಲಿಂದ ಕನೆಕ್ಟ್ ಆದ್ರು? 10 ಲಕ್ಷದಾಗ ಎಲ್ಲಿ ಹುಡುಕಾಡಿದ್ರು? ಹೆಂಗ್ ಅವ್ರ ದೋಸ್ತರು ಅದ ಹೇಳ್ರಿ ನೀವು? ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂದ್ರ, 10 ಮಂದಿಯಾಗ ಒಬ್ನಿಗೆ ಹಿಡ್ಕೊಂಡ್ ತಂದ್ ಜಡಿತಲ್ಲ, ಆ 9 ಮಂದಿಯಾಗ ಯಾರ ಹೆಸರು ಹೇಳ್ತಾನ? ಈಸಿ ಟೆಕ್ನಿಕ್ ಅದ ಅವ್ರದ್ದು, ಪೊಲೀಸರು. ಗೊತ್ತಲ್ಲ ನಮ್ಮ ಮನೆಯವ್ರು ಪೊಲೀಸರ, ಅದಕ್ಕೆ ನಂಗೆ ಗೊತ್ತಿದೆ. ಸೊ ಸೇಮ್ ಅದೇ ರೀತಿ ಕಳ್ರ ಫ್ರೆಂಡ್ಶಿಪ್ ಆಯ್ತಾರ ನೋಡ್ರಿ, ಹಂಗೆ ಒಳ್ಳೆಯವ್ರು ಫ್ರೆಂಡ್ಶಿಪ್ ಆಗ್ತಾರ. ಬರ್ಕೋರಿ, ಸೇಮ್ ಎನರ್ಜಿಗಳು ಒಂದೇ ಕಡೆಗೆ ಕನೆಕ್ಟ್ ಆಗ್ತಾವ, ಒಂದೇ ಕಡೆಗೆ. ಯೂನಿವರ್ಸ್ ಆ ರೀತಿ ಒಂದ್ ವ್ಯವಸ್ಥೆ ಮಾಡಿದೆ. ಈಗ ನೋಡ್ರಿ, ನಾವು 167 ಜನ ಇದ್ದೀವಿ, ಒಂದೇ ಕಡೆಗೆ ಯಾಕೆ ಬಂದಿವಿ ಹೇಳ್ರಿ? ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೈಬ್ರೇಷನ್ ಇದೆ. ನನ್ಗೂ ನಿಮ್ಗೂ ಅಂತ ದೊಡ್ಡ ವ್ಯತ್ಯಾಸ ಅದನ್ನ ತಿಳ್ಕೊಬೇಡ್ರಿ ನೀವು. ಹಾ, ನಾನು ನಿಮ್ಮಲ್ಲೇ ಒಬ್ಳಿದ್ದೀನಿ ಅಷ್ಟೇ. ವ್ಯತ್ಯಾಸ ಏನಿದೆ ಅಂದ್ರೆ ಸ್ವಲ್ಪ ನಂಗೆ ಮೊದ್ಲೇ ಗೊತ್ತಾಗಿದೆ, ನಾನು ತಿಳಿಸ್ಲತ್ತೀನಿ ಅಷ್ಟೇ. ಬೇರೆದಂತ ಭಯಂಕರ ಏನು ಇಲ್ಲ. ಅದಕ್ಕೆ ನನ್ನ ಫ್ರೀಕ್ವೆನ್ಸಿ ನಿಮ್ಮ ಫ್ರೀಕ್ವೆನ್ಸಿ ಏನಿದೆ, ಈಕ್ವಲ್ ಇದೆ. ಸೇಮ್ ಅದೇ ರೀತಿ ರೇಖೆಯೊಳಗೆ
ನನ್ನ ಶಕ್ತಿ ಮತ್ತು ಪರಾತ್ಪರ ಶಕ್ತಿ ಎರಡು ಒಂದೇ ಆದಾಗ ಏನಾಗುತ್ತೆ, ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ನಿಮ್ ಮನೇಲಿ ಕರೆಂಟ್ ಲೈಟ್ ಎಲ್ಲಾರ ಮನ್ಯಾಗ ಬಿದ್ದಾವಲ್ಲ, ಈಗ ಲೈಟಿಗೆ ನಾವು ಏನೋ ಒಂದು ಕನೆಕ್ಷನ್ ಕೊಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ತೀವಿ, ಮ್ಯಾಲಿಂದ ರಬ್ಬರ್ ತೆಗಿತೀವಲ್ಲ, ರಬ್ಬರ್ ಇರುತ್ತೆ ನೋಡ್ರಿ ಪ್ಲಾಸ್ಟಿಕ್, ಅದಕ್ಕೆ ಅದ್ರದ್ದು ತೆಗಿತೀವಿ, ಇದ್ರದ್ದು ತೆಗೆದು ಎರಡು ಮತ್ ಜೋಡಿಸಿ ಮತ್ತೆ ಜೋಡಿಸ್ಮೇಲೆ ಮತ್ತೆ ಅದಕ್ಕೆ ಟ್ಯಾಪ್ ಮಾಡಿ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಕರೆಂಟ್ ಸಪ್ಲೈ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಸೇಮ್ ಅದೇ ರೀತಿ ರೇಖೆ ಏನಿದೆ ಅಂದ್ರ ಯೂನಿವರ್ಸಲ್ ಪವರ್ ಇದೆ, ಅದು ಒಂದು ಎನರ್ಜಿ, ವಿದ್ಯುತ್ ಶಕ್ತಿ ತರ. ಈಗ ನಮ್ಮ ರಬ್ಬರ್ ತೆಗಿಬೇಕು ಯಾವುದು ಅಂದ್ರ ದೇಹ ಅಭಿಮಾನ ಅನ್ನೋ ರಬ್ಬರ್ ತೆಗೆದು ಹಾಕ್ಬೇಕಾಗುತ್ತೆ. ಅಂದ್ರೆ ನನ್ನ ಹೆಸರು, ನನ್ನ ಪ್ಲೇಸು, ಇದೆಲ್ಲ ನಾವು ತೆಗೆದು ಸ್ವಲ್ಪ ಸೈಡಿಗೆ ಇಟ್ಟೇವ್ ನೋಡ್ರಿ, ಅವಾಗ ನಮ್ಮ ಒಳಗೆ ಏನಾಗುತ್ತೆ ಅಂದ್ರೆ ಆತ್ಮ ಪ್ರಜ್ಞೆ ಅನ್ನೋದು ಬರುತ್ತೆ. ಯಾವಾಗ ನಮ್ಮೊಳಗ ಆತ್ಮ ಪ್ರಜ್ಞೆ ಬರುತ್ತೆ ನೋಡ್ರಿ, ಅವಾಗ ಪರಮಾತ್ಮ ನಮ್ಗೆ ಸಾಥಿ ಆಗ್ತಾನೆ, ಫ್ರೆಂಡ್ ಆಗ್ಬಿಡ್ತಾನೆ. ಯಾರ್ಯಾರಿಗೆ ಅನಿಸುತ್ತೆ ಪರಮಾತ್ಮನಿಗೆ ಫ್ರೆಂಡ್ ಮಾಡ್ಕೋಬೇಕಂತ? ಸ್ವಲ್ಪ ಹಿಂಗ್ ಮಾಡ್ರಿ ಮೇಡಮ್. ಹಾ, ಅದು ಐಡಿಯಾ ಎಲ್ಲ ಕೊಡ್ತೀನಿ, ನಿಮ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಅದಕ್ಕೆ ಹೇಳ್ತೀನಿ, ಎಲ್ಲಾ ಫ್ರೆಂಡ್ಸಿಪ್ಗಳು ನಡು ಹಾದ್ಯಾಗ ಬಿಡೋದು ಎಲ್ಲಾರು. ಎಸ್. ಸೊ ಹಾಗಾಗಿ ಅವನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ರೇಖೆ ಇದೆ ನೋಡ್ರಿ, ಅದು ನಮ್ಗೆ ಬಹಳ 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 ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಇಚ್ಛೆ ಏನು ಅಂದ್ರೆ ನೀವೆಲ್ಲರೂ ರೇಖಿಯನ್ನ ಚೆನ್ನಾಗಿ ಕಲೀರಿ, ಮತ್ ಚಂದ ಪ್ರಾಕ್ಟೀಸ್ ಮಾಡ್ರಿ. ನಾಳೆ ನಿಮ್ಗೆ ದೀಕ್ಷೆ ಮಾಡ್ತೀನಿ, ಅದಾದ್ಮೇಲೆ 21 ದಿವಸ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. 21 ಸಲ ಬೆಳಿಗ್ಗೆ ಮತ್ತೆ ಸಂಜೆ ಮಾಡಿದ್ರ 11 ದಿನಕ್ಕೆ ಮುಗಿಯುತ್ತೆ. ಇಲ್ಲ ಡೈಲಿ ಒಂದೇ ಟೈಮ್ ಮಾಡ್ತೀನಿ ಅಂದ್ರೆ 21. ಸೊ ಟೋಟಲ್ 21 ಟೈಮ್ ಅದು ಹೀಲಿಂಗ್ ನಿಮ್ದು ಮಾಡ್ಕೊಳ್ಬೇಕು ನೀವು. ನಾಳೆ ನಿಮ್ಗೆ ಅವರ ಹೇಳ್ತೀನಿ ಬರ್ಕೊರ್ಬೇಕಾದ್ರೆ, ಅವರ ಎನರ್ಜಿ, ನಮ್ಮ ಪ್ರಭಾವಳಿ ನಮ್ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಒಳ್ಳೆ ಪ್ರಭಾವಳಿಯನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು, ಕೆಟ್ಟ ಪ್ರಭಾವಳಿಯನ್ನ ಯಾವ ರೀತಿ ಡಿಲೀಟ್ ಮಾಡ್ಬೇಕು, ಇದನ್ನ ನಾಳೆ ನಿಮ್ಗೆ ನಾನು ಅವರಾದ ಬಗ್ಗೆ ಹೇಳ್ತೀನಿ. ಇನ್ನು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಇವೆ ನಾಳೆ. ಮತ್ತೆ ನಾಳೆ ದೀಕ್ಷೆನೂ ಆಗುತ್ತೆ. ಮತ್ತೆ ಎಲ್ರು ಕಂಪಲ್ಸರಿ ಸಾಯಂಕಾಲ ಒಂದ್ಸಲ ಸ್ನಾನ ಮಾಡ್ಕೊಂಡು ಸ್ವಲ್ಪ ವೈಟ್ ಬಟ್ಟೆ ಹಾಕೊಂಡು ರಿಲ್ಯಾಕ್ಸ್ ಆಗಿ ಕುಂತ್ಕೊಂಡ್ ಬಿಡ್ರಿ. ಒಂದ್ ಗ್ಲಾಸ್ ನೀರು, ಒಂದು ದೀಪ ಇರುತ್ತೆ ನೋಡ್ರಿ, ಹಾ, ದೀಪವನ್ನ ತಗೊಂಡು ಬಾಳ ಆದಷ್ಟು ನೀವು ರಿಲ್ಯಾಕ್ಸ್ ಆಗಿರ್ರಿ. ರಿಸಲ್ಟ್ ಅದ್ಭುತ ಬರುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಡನ್ನ ಎಲ್ಲರಿಗೂ? ಸೊ ಈಗ ನಿಮ್ಗೆ ಇಲ್ಲೊಂದು ನಮ್ದು ಗ್ರೂಪ್ ಲಿಂಕ್ ಇದೆ, ನೀವು ಎಲ್ಲಾರು ಜಾಯಿನ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಅನನ್ಯ, ಇಲ್ಲಿ ನಮ್ದು ಇನ್ನೊಂದ್ಸಲ ಲಿಂಕ್ ಹಾಕ. ಏನಾಯ್ತು? ಹಾ, ವೇಟ್ ಮಾಡಿ. ಅದು ಎಲ್ಲರ ಮೆಸೇಜ್ ಹಾಕ್ಲತ್ತಿಲ್ಲ, ಒಂದೇ ನಿಮಿಷ ವೇಟ್ ಮಾಡ್ರಿ. ಎಲ್ಲರ ಮೆಸೇಜ್ ಹಾಕಿ ಈಗ ನೋಡು. ಎಲ್ಲರಿಗೂ ಕ್ಲಾಸ್ ಅರ್ಥ ಆಯ್ತಾ? ಕನ್ನಡ ಅರ್ಥ ಆಗ್ಯಾವ? ಬೀದರ್ ಕನ್ನಡ? ಹಾ, ತಾನೇ ತಿಳಿತಾವೋ, ಅದಕ್ಕೆ ಹೇಳ್ತೀನಿ ಹೃದಯದಿಂದ ನೀವು ಕನೆಕ್ಟ್ ಆಗ್ರಿ. ಎಸ್. ಸೊ ಇಲ್ಲಿ ಒಂದು ಲಿಂಕ್ ಬಂದಿದೆ ನೋಡ್ರಿ, ಅದು ಸ್ವಲ್ಪ ನೀವು ಓಪನ್ ಮಾಡಿದ್ರೆ ಈಗ ಬರುತ್ತೆ ನೋಡ್ರಿ. ನಮ್ ಗ್ರೂಪ್ ಲಿಂಕ್ ಇದೆ ಇದು, ಇದ್ರಲ್ಲಿ ಬಂದ್ರೆ ಇದಕ್ಕೆ ನಿಮ್ಗೆ ಲಿಂಕ್ ಸಿಗುತ್ತೆ. ಮತ್ತೆ ದೀಕ್ಷೆ ಸಲುವಾಗಿ ಮತ್ತೆ ಏನಾದ್ರೂ ಮಾಹಿತಿಗಳಿದ್ರೆ ಈ ಗ್ರೂಪ್ ಅಲ್ಲಿ ಹಾಕ್ತಿವಿ. ನಾವ್ ಎಲ್ಲಾ ಗ್ರೂಪ್ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಸೀಕ್ರೆಟ್ ಇರುತ್ತೆ ದೀಕ್ಷೆದೆಲ್ಲ. ಮತ್ತೆ ನಿಮ್ಗೆ ಒಂದ್ ಗೊತ್ತಿರ್ರಿ, ರೇಖಿ 1 ಆದ್ಮೇಲೆ ದೀಕ್ಷೆ ಯಾರು ಕೊಡಂಗಿಲ್ಲ. ರೇಖಿ 2 ಬಿ ಕಲೀಲಿ, ನಮಗ್ ದುಡ್ಡು ಕಟ್ಲಿ, ಫೀಸ್ ಎಲ್ಲ ಬರ್ಲಿ, ಆಮೇಲೆ ದೀಕ್ಷೆ ಕೊಡಮಿ, ಇವೆಲ್ಲ ಟೆಕ್ನಿಕ್ ಅವ. ನಮ್ದು ಹಂಗಿಲ್ಲ. ನೀವು ಬಂದಿರಿ ದೀಕ್ಷೆನ ತಗೋರಿ, ಚಂದ್ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗ್ ಬೇಕು ಅನಿಸ್ತು ರೇಖಿ 2 ದಾಗ ಬರಟ್ರಿ, ಬೇಡ ಇದಕ್ಕೆ ಸಾಕು ಉದ್ಧಾರ ಆಯ್ತೇವ ಅಂದ್ರೆ ನೀವು ಅಷ್ಟಕ್ಕೆ ಮಾಡ್ಬೋದು, ಬಟ್ ಮಾಡ್ರಿ. ಹಾ, ಇನ್ನೊಂದ್ಸಲ ಹಾಕು, ಬೇರೆ ಬೇರೆ ಮೆಸೇಜ್ ಬಂದವ. ಹಾ, ಈಗ ಬಂತು ಮಾಡಿದೆ. ಈಗ ಒಂದು ಗ್ರೂಪ್ ಲಿಂಕ್ ಅಂತ ಇದೆ ನೋಡ್ರಿ, ಜಾಯಿನ್ ದಿಸ್ ವಾಟ್ಸಪ್ ಗ್ರೂಪ್ ಅಂತ ಇದೆಯಲ್ಲ, ಆ ಗ್ರೂಪ್ ನಲ್ಲಿ ಕ್ಲಿಕ್ ಮಾಡಿ ನೋಡ್ರಿ. ಇದ್ದೀರಿ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೋರಿ. ಇದ್ರೆ ಇಟ್ಸ್ ಓಕೆ, ಇಲ್ಲ ಅಂದ್ರೆ ಆ ಗ್ರೂಪಿಗೆ ಬರ್ರಿ. ನಾಳೆ ಆ ಗ್ರೂಪಿಗೆ ಮಾತ್ರ ಬರುತ್ತೆ, ಯಾಕಂದ್ರೆ ನಾಳೆ ದೀಕ್ಷೆ ಇದೆಲ್ಲ ಎಲ್ಲಾ ಗ್ರೂಪಿಗೆ ಹಾಕಂಗಿಲ್ಲ ನಾವು. ದೀಕ್ಷೆ ಸ್ಪೆಷಲಿ ಇರುತ್ತೆ. ಈಗ ನಿನ್ನೆ ಪಾಪ ಮೊನ್ನೆ ಇಲ್ದವ್ರಿಗೆ ಇವತ್ತು ಏನನ್ನೋದು ಗೊತ್ತಾಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಹಾ, ಥ್ಯಾಂಕ್ ಯು. ನೀರ್ ಕುಡಿಬೇಕು, ನೀರ್ ಕುಡಿಬೇಕು. ಎಲ್ಲ ಪಾಸಿಟಿವ್ ಕೇಳಿದ್ರಲ್ಲ, ನೀರೊಳಗ ಅದು ಅಟ್ರಾಕ್ಟ್ ಆಗುತ್ತೆ. ನೀರ್ ಕುಡಿಬೇಕು ಆರಾಮ್ಸೆ. ಓಕೆನಾ? ನೀರ್ ಕುಡಿಬೇಕು ಯಾವಾಗ್ಲಿ. ಯಾರ್ದೇ ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ನಮ್ದಂತ ಇಲ್ಲ, ಕಂಪಲ್ಸರಿ ಒಂದ್ ಗ್ಲಾಸ್ ನೀರನ್ನ ಇಟ್ಕೊಂಡೇ ನೀವು ಅಲ್ಲಿ ಕೂಡ್ಬೇಕು. ಅವ್ರ ಸ್ಪೀಚ್ ರ ಕೇಳ್ರಿ, ಮೆಡಿಟೇಷನ್ ರ ಮಾಡ್ರಿ. ಅದು ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ ನೀರಲ್ಲಿ, ಅದು ನಿಮ್ಗೆ ಹೀಲ್ ಆಗುತ್ತೆ. ಒಂಥರ ತೀರ್ಥ ಅಂತೀವಿ ನೋಡ್ರಿ, ಹೀಲಿಂಗ್ ವಾಟರ್ ಆಗುತ್ತೆ ಅದು. ಹಂಗಾಗಿ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ. ಗ್ರೂಪ್ ಒಂದ್ಸಲ ಚೆಕ್ ಮಾಡ್ಕೋರಿ, ಯಾರು ಇಲ್ಲ ಅವ್ರು ಬರ್ರಿ, ಯಾರಿದ್ರಿ ಇಟ್ಸ್ ಓಕೆ. ಓಕೆ, ಥ್ಯಾಂಕ್ ಯು. ಸೊ ಎಲ್ರಿಗೂ ಮತ್ತೊಂದು ಸಲ
ಅನಂತ ಅನಂತ ಧನ್ಯವಾದ. ಶರಣಾರ್ಥಿ. ಮತ್ತೆ ನಮ್ಮೆಲ್ಲ ಹಳೆ ಟ್ರೈನರ್ಸ್ ಎಲ್ಲ ಬಂದಿದ್ದಾರೆ, ರತ್ನಾ ಮೇಡಮ್ ಅವರು ಇವರು ಎಲ್ಲ ನೋಡ್ರಿ. ರೇಖಿಯಲ್ಲಿ ಎಷ್ಟು ಪವರ್ ಇದೆ. ಮತ್ತೆ ಎಲ್ರಿಗೂ ಒಂದೇ ಕಡೆಗೆ ಕರ್ಕೊಂಡ್ ಬಂದಿದೆ. ರೇಖಿಯಲ್ಲಿ ಇರೋದೇ ಶಕ್ತಿ ಹಂಗಿದೆ. ಅದಕ್ಕೆ ಹೇಳ್ತೀನಿ, ರೇಖಿ ಮನುಷ್ಯರಿನ್ ಸಾಧ್ಯನೇ ಇಲ್ಲ, ಅದು ಪರಾತ್ಪರ ಶಕ್ತಿ ಇದೆ. ಆ ಶಕ್ತಿ ನಮ್ಗೆ ಜೋಡಿಸುತ್ತೆ. ಸೊ ಹಾಗಾಗಿ ಆ ಶಕ್ತಿಯೊಂದಿಗೆ ನಾವೆಲ್ಲರೂ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ನಾಳೆ 8 ಗಂಟೆಗೆ ನಮ್ಮ ಮತ್ತೊಂದು ಕ್ಲಾಸ್ ಇದೆ, ಪ್ರತಿಯೊಬ್ರು ಸಮೇತ ಜಾಯ್ನ್ ಆಗ್ರಿ ಅಂತ ಹೇಳಿ ಹೇಳ್ತಾ, ಎಲ್ರಿಗೂ ಅನಂತ ಅನಂತ ಧನ್ಯವಾದ. ಶರಣಾರ್ಥಿ. ಥ್ಯಾಂಕ್ ಯು. ಬಾಯ್. ಎಲ್ಲರಿಗೂ ಶುಭವಾಗ್ಲಿ.